Hello guys, welcome back to my channel Kara Vlogger Soha. So ಇವತ್ತು ತುಂಬ ಇಂಪಾರ್ಟೆಂಟ್ ಡೇ ನನಗಾಗಿರ್ಬೋದು ಎಲ್ಲ ವುಮೆನ್ಸ್ಗೂ ಕೂಡ. ಸೊ ಟುಡೇ ಇಸ್ ವುಮೆನ್ಸ್ ಡೇ. ಸೊ ಆಲ್ ಬ್ಯೂಟಿಫುಲ್, ಕಾನ್ಫಿಡೆಂಟ್, ಸ್ಟ್ರಾಂಗ್ ಮತ್ತು ಇಂಡಿಪೆಂಡೆಂಟ್ ವುಮೆನ್ಸ್ಗೆ ಹ್ಯಾಪಿ ವುಮೆನ್ಸ್ ಡೇ ನನ್ನ ಕಡೆಯಿಂದ. ಸೊ ಇವತ್ತು ನಮ್ಮ ಜೊತೆ ಇರೋದು ತುಂಬ ಕಾನ್ಫಿಡೆಂಟ್, ಬ್ಯೂಟಿಫುಲ್ ಆ್ಯಂಡ್ ಅವ್ರ ಕಂಫರ್ಟ್ ಝೋನಿಂದನೇ ಆಚೆ ಬಂದು ತುಂಬ ಅಚೀವ್ ಮಾಡಿರೋ ವುಮೆನ್. ಸೊ ಅವ್ರ ಹೆಸರು ಚಿತ್ರಲ್ ರಂಗಸ್ವಾಮಿ ಅಂತ. ಸೊ ಅವ್ರ ಕರಿಯರ್ ಸ್ಟಾರ್ಟ್ ಮಾಡಿದ್ದು 2009ಇಂದ ನೆಗೆಟಿವ್ ರೋಲಲ್ಲಿ ಸ್ಟಾರ್ಟ್ ಮಾಡಿದ್ದು. ರಾಧಾ ಕಲ್ಯಾಣ ಅಂತ ಸೀರಿಯಲ್ ಹೆಸರು. ಅವ್ರ ನೆಗೆಟಿವ್ ರೋಲ್ ಬಂದು ರಮ್ಯಾ ಅಂತ. ಆಲ್ಮೋಸ್ಟ್ 4 ಇಯರ್ಸ್ ಅವ್ರು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಸೊ ಅವ್ರು ತುಂಬ ಕಂಫರ್ಟ್ ಝೋನಲ್ಲಿ ಇಟ್ಕೊಂಡು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಅದಾದಮೇಲೆ ಬೇರೆ ರೋಲ್ಸ್ ಟ್ರೈ ಮಾಡಿದಾಗ ಅದಾದಮೇಲೆ ಟ್ರೈ ಮಾಡೋಕ್ಕೆ ಹೋದ್ರು ಸೀರಿಯಲ್ಸ್ಗೆ. ಸೊ ಅವ್ರಿಗೆ ರಿಜೆಕ್ಷನ್ಸ್ ಆಗ್ತಾದಂಗೆ ಸ್ಟಾರ್ಟ್ ಆಯಿತು ಅವ್ರ ಫ್ಯಾಟ್ ಇರೋದ್ರಿಂದ. ಸೊ ಅವ್ರು ಏನಕ್ಕೆ ಟ್ರಾನ್ಸ್ಫಾರ್ಮ್ ಮಾಡಬಾರ್ದು ಆ ಬಾಡಿನ ಅಂತ ಹೇಳ್ಬಿಟ್ಟು ಅವ್ರು ಜಿಮ್ಮಿಗೆ ಸೇರ್ತಾರೆ. ಸೊ ಸೇರ್ತಾ ಅವ್ರ ಕೋಚ್ ಅವ್ರ ಕಾನ್ಫಿಡೆಂಟ್ನ ಮತ್ತು ಅವರು ಡೆಡಿಕೇಶನ್ನ ನೋಡಿ ಅವರು ಬಿಕ್ನಿ ಅಥ್ಲೆಟ್ ಸ್ಟೇಜಿಗೆ ಎಂಟ್ರಿ ಆಗ್ತಾರೆ. ಸೊ ಇವಾಗ ಅವರು ಸೋಷಿಯಲ್ ಇನ್ಫ್ಲೂಯೆನ್ಸರ್ ಆಗಿದ್ದಾರೆ, ಸೋಷಿಯಲ್ ವರ್ಕ್ ಮಾಡ್ತಿದ್ದಾರೆ ಮತ್ತು ವಾಟ್ ನಾಟ್. ಸೊ ಇವ್ರು ಒಂದು ವರ್ಕ್ನಿಂದ ಮತ್ತು ಸೋಷಿಯಲ್ ಮೀಡಿಯಾಲಿ ಮತ್ತು ಅವ್ರು ಮಾಡ್ತಿರೋ ವೀಡಿಯೋಸಿಂದ ತುಂಬ ಜನ ವುಮೆನ್ ಇನ್ಸ್ಪೈರ್ ಆಗ್ತಿದ್ದಾರೆ. ಸೊ ಇವತ್ತು ಅವ್ರನ್ನ ವೆಲ್ಕಮ್ ಮಾಡೋಣ ನಮ್ಮ ಚಾನಲ್ಗೆ ಅಂತ ಹೇಳ್ತಾ. ಸೊ ಲೆಟ್ಸ್ ವೆಲ್ಕಮ್ ಚಿತ್ರಳ. ಥ್ಯಾಂಕ್ ಯು ಸುಹಾನಿ. ನಿಮ್ಮ ಚಾನಲ್ಗೆ ವಿಮೆನ್ಸ್ ಡೇ ಗೆಸ್ಟ್ ಆಗಿ ನನ್ನನ್ನು ಇನ್ವೈಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಇಟ್ ಮೀನ್ಸ್ ಅ ಲಾಟ್. ಬಟ್ ಒಂದು ಬೇಜಾರು ಏನಾಗಿದೆ ಅಂತಂದರೆ ಆಗಲಿಂದ ನನ್ನ ಹೆಸರನ್ನ ಇವ್ರು ಕರೆಕ್ಟಾಗಿ ಹೇಳ್ತಿಲ್ಲ. ಚಿತ್ರಲ್ ರಮೇಶ್ ಏನೇನೋ ಹೇಳ್ತಾ ಇದ್ದಾರೆ. ಬಟ್ ನನ್ನ ಹೆಸರು ಚಿತ್ರಲ್ ರಂಗಸ್ವಾಮಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆನ್ ದಿಸ್ ಶೋ ಟು. ಪ್ಲೀಸ್ ಟೇಕ್ ಯರ್ ಸೀಟ್ ಮಾ. ಸೊ ಒನ್ ವರ್ಡ್ ಅಬೌಟ್ ವುಮೆನ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಒನ್ ವರ್ಡ್ ಅಬೌಟ್ ವುಮೆನ್ ಅಂತ ಕೇಳಿದ್ರೆ ವುಮೆನ್ ಈಸ್ ಈಕ್ವಲ್ ಟು ಪವರ್. ವೈ ಪವರ್? ವೈ ಪವರ್ ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ನೇಮ್ ಕೂಡ ಚಿತ್ರಲ್ ಪವರ್ ಗರ್ಲ್ ಅಂತಿದೆ. ಎಷ್ಟೊಂದು ಜನ ಅನ್ಕೋತಾರೆ ನಾನು ಪುನೀತ್ ರಾಜ್ಕುಮಾರ್ ಫ್ಯಾನ್ ಅಂತ, ಅದಕ್ಕೆ ಪವರ್ ಗರ್ಲ್ ಅಂತ ಇಟ್ಕೊಂಡಿದ್ದೀನಿ ಅಂತ. ಅಥವಾ ಒಂದು ಕ್ಯಾರೆಕ್ಟರ್ ನೇಮ್, ಅದು ಕಾರ್ಟೂನ್ ಕ್ಯಾರೆಕ್ಟರ್ ನೇಮ್ ಅಂತ ಅನ್ಕೋತಾರೆ. ಬಟ್ ಪವರ್ ಗರ್ಲ್ ಅಂತ ನೇಮ್ ಇದೆಯಲ್ಲ, ಅದರಲ್ಲಿ ಪವರ್ ಇಸ್ ಈಕ್ವಲ್ ಟು ವಿಲ್ ಪವರ್. ಬಿಕಾಸ್ ಯಾಕೆ ನಾನು ವಿಮೆನ್ನ ಪವರ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ವಿಮೆನ್ ಯಾವುದಾದ್ರೂ ಒಂದು ಅಚೀವ್ಮೆಂಟ್ ಮಾಡೋಕ್ಕೆ ಹೋದಾಗ ಅಥವಾ ಏನೇ ಒಂದು ಕೆಲಸ ಮಾಡೋಕ್ಕೆ ಹೋಗಬೇಕಾದ್ರೂ ತುಂಬ ಅಡ್ಡ ಮಾಡೋರು ಇರ್ತಾರೆ, ಆ್ಯಂಡ್ ಅಡಚಣೆ ಮಾಡೋರು ಇರ್ತಾರೆ, ಕಮೆಂಟ್ ಮಾಡೋರು ಇರ್ತಾರೆ, ಜಡ್ಜ್ ಮಾಡೋರು ಇರ್ತಾರೆ. ಪ್ರತಿಯೊಂದಕ್ಕೂ ಅವರ ನಡೆಯೋ ಸ್ಟೈಲಿಂದ ಹಿಡಿದು, ನಿಂತ್ಕೊಳ್ಳೋ ಸ್ಟೈಲಿಂದ ಹಿಡಿದು, ಮಾತಾಡೋ ಸ್ಟೈಲಿಂದ ಹಿಡಿದು, ಕೂತ್ಕೊಳ್ಳೋ ಸ್ಟೈಲ್ವರೆಗೂ ಪ್ರತಿಯೊಂದಕ್ಕೂ ಹೆಂಗಸರು ಮಾಡೋ ಕೆಲಸಕ್ಕೆ ಕಮೆಂಟ್ ಮಾಡ್ತಾರೆ. ಸೊ ಅಂಥದ್ರಲ್ಲಿ ಒಂದು ವಿಮೆನ್ ಬಂದು ಅಚೀವ್ಮೆಂಟ್ ಮಾಡಬೇಕು ಅಂತಂದಾಗ ಗಿವ್ ಅಪ್ ಮಾಡೋದಕ್ಕೆ ತುಂಬ ರೀಸನ್ಸ್ ಇರುತ್ತೆ. ಯಾಕಂದರೆ ಓಕೆ ಇವ್ರು ಹಿಂಗೆ ಜಡ್ಜ್ ಮಾಡಿದ್ರು, ನನಗೆ ಈ ಥರ ಹರ್ಟ್ ಮಾಡಿದ್ರು. ಸೊ ಗಿವ್ ಅಪ್ ಮಾಡೋದಕ್ಕೆ ತುಂಬ 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 ಒಂದು ಸಿಚುಯೇಷನ್ಸ್ಗಳು ಬರುತ್ತೆ ವಿಮೆನ್ಗೆ. ಆ ರೀತಿ ಬಾಯ್ಸ್ಗಳಿಗೆ ಬರಲ್ಲ. ಬಿಕಾಸ್ ಅವ್ರನ್ನ ಜಡ್ಜ್ ಮಾಡೋರು ಯಾರು ಇರಲ್ಲ. ಬಿಕಾಸ್ ಅವರೇ ಫೈಟ್ ಮಾಡ್ತಾರೆ ಆ್ಯಂಡ್ ಅವ್ರನ್ನ ನೋಡಿದ್ರೆ ಹೆದರ್ಕೋತಾರೆ. ಆ್ಯಂಡ್ ಅವ್ರಿಗೆ ಅಷ್ಟೊಂದು ಪ್ರಾಬ್ಲಮ್ಸ್ ಇರಲ್ಲ ಗಿವ್ ಅಪ್ ಮಾಡೋದಕ್ಕೆ. ಬೇರೆ ರೀಸನ್ಸ್ಗಳು ಇರ್ಬೋದು, ಲೈಕ್ ಬ್ರೇಕಪ್ ಅದು ಇದು ಅಂತ. ಬಟ್ ವಿಮೆನ್ಗಳಿಗೆ ಪ್ರತಿಯೊಂದು ಹೆಜ್ಜೆಗೂ ಗಿವ್ ಅಪ್ ಮಾಡೋ ಚಾನ್ಸಸ್ ಬೇಕಾದಷ್ಟಿರುತ್ತೆ. ಬಟ್ ಅಷ್ಟೆಲ್ಲನೂ ಫೇಸ್ ಮಾಡಿಕೊಂಡು ಗಿವ್ ಅಪ್ ಮಾಡದೆ ಒಂದು ಗೋಲ್ ಅಚೀವ್ ಮಾಡ್ತಾರಲ್ಲ, ಸೊ ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ವಿಲ್ ಪವರ್. ಸೊ ಐ ಜಸ್ಟ್ ಏನಂತಾರೆ, ತತ್ಸಮ ತದ್ಭವ ಅಂತ ಬಂದರೆ ಕನ್ನಡ ಗ್ರಾಮರಲ್ಲಿ ಹೇಳ್ತಾರೆ. ಸೊ ಸಿಮಿಲರ್ ವರ್ಡ್ ಟು ವುಮೆನ್ ಅಂತಂದರೆ ಇಟ್ ಈಸ್ ಈಕ್ವಲ್ ಟು ಪವರ್. ತುಂಬ ಚೆನ್ನಾಗಿತ್ತು ಆನ್ಸರ್. ವುಮೆನ್ ಇಸ್ ಈಕ್ವಲ್ ಟು ವಿಲ್ ಪವರ್. ಸೊ ವಿಲ್ ಪವರ್ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ನಿಮ್ಮೊಂದು ಆನ್ಸರಲ್ಲಿ ಗೊತ್ತಾಯಿತು. ಸೊ ನೆಕ್ಸ್ಟ್ ನಾನೇನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವೊಂದು ಸಕ್ಸಸ್ಫುಲ್ ವುಮೆನ್ ಆಗಿದ್ದೀರಾ. ಸೊ ಈ ಸಕ್ಸಸ್ಫುಲ್ ವುಮೆನ್ ಆಗೋಕ್ಕಿಂತ ಮಿಡ್ಲಲ್ಲಿ ನಿಮಗೆ ಸಾಕಷ್ಟು ಡಿಸ್ಟ್ರಾಕ್ಷನ್ಸ್ ಬಂದಿರುತ್ತೆ, ಸಾಕಷ್ಟು ಜನ ಸಾಕಷ್ಟು ಮಾತಾಡಿರ್ತಾರೆ. ಅದು ಎಸ್ಪೆಷಲಿ ಬಿಕ್ನಿ ಅಥ್ಲೆಟ್ ಅದೆಲ್ಲ ಆಗಿದಾಗ ನೀವು ಒಂದು ಇಂಡಿಯನ್ ಫ್ಯಾಮಿಲಿಯಿಂದ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ನಿಮಗೂ ಸಾಕಷ್ಟು ಧೈರ್ಯ ಬೇಕಾಗಿರುತ್ತೆ ಅದನ್ನೆಲ್ಲ ಫೇಸ್ ಮಾಡಿ ಬರೋದಕ್ಕೆ. ಸೊ ನೀವು ಹೆಂಗೆ ಓವರ್ಕಮ್ ಮಾಡಿದ್ರಿ ಇದನ್ನ? ಇಟ್ ಈಸ್ ನಾಟ್ ಓನ್ಲಿ ಬಿಕಿನಿ ಅಥ್ಲೆಟ್ ಆದರೆ ಮಾತ್ರ ಈ ಥರ ಸಿಚುವೇಶನ್ಸ್ ಬರುತ್ತೆ ಅಂತ ಇಲ್ಲ. ಮೇ ಬಿ ನನಗೆ ಬರೋ ಜಡ್ಜ್ಮೆಂಟ್ಗಳು ಅಥವಾ ಟೈಟಲ್ಗಳು ಬೇರೆ ರೀತಿ ಇರ್ಬೋದು. ಬಟ್ ಆದರೆ ಎಲ್ಲ ಹೆಣ್ಮಕ್ಳು ಈ ರೀತಿ ಫೇಸ್ ಮಾಡ್ತಾರೆ. ಆ್ಯಂಡ್ ಯು ಸೆಟ್ ಸಮಥಿಂಗ್ ಲೈಕ್ ಸಕ್ಸಸ್ಫುಲ್ ಆಗಿದೆ ಅಂತ. ಬಟ್ ಐ ಮೀನ್ ದ ಜರ್ನಿ ಅಂತ ಹೇಳ್ಬೋದು. ಬಿಕಾಸ್ ಐ ಹ್ಯಾವ್ ಸೋ ಮೆನಿ ಥಿಂಗ್ಸ್, ಐ ಹ್ಯಾವ್ ಸೋ ಮೆನಿ ಗೋಲ್ಸ್ ಇನ್ ಮೈ ಮೈಂಡ್, ಐ ಹ್ಯಾವ್ ಸೋ ಮೆನಿ ಡ್ರೀಮ್ಸ್. ಅದನ್ನು ನಾನು ನಿಜ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಫೀಲ್ ದಟ್ ನಾನು ಇನ್ನೂ ಸಕ್ಸಸ್ಫುಲ್ ಆಗಿಲ್ಲ, ಆಗೋ ಜರ್ನಿಯಲ್ಲಿ ಇದ್ದೀನಿ ಅಂತ. ಸೊ ಐ ಜಸ್ಟ್ ವಾಂಟ್ ಟು ಕರೆಕ್ಟ್ ಇಟ್. ಬಟ್ ಈ ಜರ್ನಿಯಲ್ಲಿ, ಇಲ್ಲಿವರೆಗೆ ಬಂದಿರೋ ಜರ್ನಿಯಲ್ಲಿ, ಎಸ್ ಐ ಹ್ಯಾವ್ ಫೇಸ್ಡ್ ಲಾಟ್. ನಾನೊಂದು ಸೀರಿಯಲ್ ಆರ್ಟಿಸ್ಟ್ ಆಗಿದ್ದಿತ್ತು. ಆ್ಯಂಡ್ ಸೀರಿಯಲ್ ಆರ್ಟಿಸ್ಟಲ್ಲಿ ಹೆಂಗಂದರೆ ಬೆಳಗ್ಗೆ ಪಿಕಪ್ ಮಾಡ್ತಾರೆ ಆ್ಯಂಡ್ ಅಲ್ಲಿ 3 times ಫುಡ್ ಕೊಡ್ತಾರೆ ಆ್ಯಂಡ್ ನಾವು ಮೇಕಪ್ ಹಚ್ಕೋತೀವಿ ಆ್ಯಂಡ್ ನಮ್ಮ ಸೀನ್ಸ್ ಬರುತ್ತೆ, ಹೋಗಿ ಆ್ಯಕ್ಟ್ ಮಾಡ್ತೀವಿ, ತಿರ್ಗಾ ಮನೆಗೆ ಡ್ರಾಪ್ ಮಾಡ್ತಾರೆ.
ಹೆಂಗಾಗ್ಬಿಡುತ್ತೆ ಅಂತಂದರೆ ಒಂಥರ ಆಫೀಸ್ಗೆ ಹೋಗಿ ಬರೋ ಥರ ಆಗ್ಬಿಡುತ್ತೆ. ಆ್ಯಂಡ್ ನನಗೆ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡೋದಕ್ಕೇ ಚಾನ್ಸಸ್ ಇರಲಿಲ್ಲ. ಓಕೆ, ನಾನು ಯಾವುದೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ, ಯಾವುದೋ ಒಂದು ಧಾರಾವಾಹಿಯಲ್ಲಿ, ಆ ಪಾತ್ರದ ಮೂಲಕ ನನಗೆ ಜನ ಗುರುತಿಸ್ತಿದ್ದಾರೆ. ಎಸ್, ಐ ಆಮ್ ಹ್ಯಾಪಿ ಫಾರ್ ದಿಸ್ ಮಚ್ ಓನ್ಲಿ ಅನ್ನೋ ಥರ. ಅಂದರೆ ಇನ್ನೇನು ಎಕ್ಸ್ಟ್ರಾ ನಾನು ಮಾಡೋದೇ ಬೇಡ, ನಾನು ಆಗಲೇ ಫೇಮಸ್ ಅನ್ನೋ ಥರ ಎಲ್ಲ ತಲೆಗೆ ಬಂದುಬಿಡುತ್ತೆ. ನೋಡಿರ್ತೀರ, ಲೈಕ್ ಈಗ ಹೊಸ ಒಂದು ಸೀರಿಯಲ್ ಆರ್ಟಿಸ್ಟ್ಗಳು ಹೇಗೆ ಆಡ್ತಿರ್ತಾರೆ, ಆ್ಯಟಿಟ್ಯೂಡ್ ಎಲ್ಲ ತೋರಿಸ್ಕೊಂಡು ಕೆಲವರು. ಬಟ್ ಹಂಗಿರುವಾಗ ಔಟ್ ಆಫ್ ದ ಬಾಕ್ಸ್ ಥಿಂಕೇ ಮಾಡೋಕ್ಕಾಗಲ್ಲ. ಸೊ ವಾಟ್ ಐ ಥಾಟ್, ಯಾರೂ ನನ್ನನ್ನು ಲೆಕ್ಕಕ್ಕೆ ಹಾಕೊತಿಲ್ಲ, ಅಥವಾ ಎಲ್ಲೋ ಒಂದು ಆಡಿಷನ್ಗೆ ಹೋದರೆ ರಿಜೆಕ್ಟ್ ಮಾಡ್ತಿದ್ದಾರೆ. ಬಟ್ ನನಗೆ ನಾನು ಸ್ಟ್ರಾಂಗ್ ಅಂತ ನನಗೆ ಗೊತ್ತು. ಅವರ ರಿಜೆಕ್ಷನ್ಸಿಂದ ನಾನು ವೀಕ್ ಇದ್ದೀನಿ ಅಂತ ನಾನು ಯಾಕೆ ಪ್ರೂವ್ ಮಾಡಬೇಕು ಅಂತ ಅಂದ್ಕೊಂಡು ಐ ಜಸ್ಟ್ ಟುಕ್ ಅ ಡಿಸಿಷನ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಮೈ ಸೆಲ್ಫ್. ಸುಮ್ಮನೆ ವೆಯ್ಟ್ ಲಾಸ್ಗೆ ಅಂತ ಜಾಯ್ನ್ ಆಗಿದ್ದು ಜಿಮ್ಗೆ. ಅದು ಬಿಕಿನಿ ಅಥ್ಲೀಟ್ವರೆಗೂ ನನ್ನ ಕರ್ಕೊಂಡು ಬಂದಿದೆ. ಮೇ ಬಿ ನನ್ನ ಫೇಟಲ್ಲಿ ಇತ್ತೇನೋ ಆ ಥರ. ಬಟ್ ಬಿಕಿನಿ ಅಥ್ಲೀಟ್ ಆದಮೇಲೆ ಎಷ್ಟು ಮಾತುಗಳನ್ನ ನಾನು ಕೇಳಿದೆ ಅಂದರೆ, ರಿಲೇಟಿವ್ಸಿಂದನೇ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ ಎಲ್ಲ ಮಾತುಗಳು. ಬಿಕಾಸ್ ಅವರೇ ಒಂದು ಫಸ್ಟ್ ಆಡಿಯನ್ಸ್ ಆಗ್ತಾರೆ. ನಾವು ಏನೇ ಒಂದು ಅಚೀವ್ ಮಾಡಿದ್ರು ಅಥವಾ ಏನೇ ಒಂದು ಕೆಲಸ ಮಾಡಿದ್ರು ಫಸ್ಟ್ ರೌಂಡ್ ಆಫ್ ಆಡಿಯನ್ಸ್ ಅವರೇ ಇರ್ತಾರೆ, ರಿಲೇಟಿವ್ಸು. ಬಿಕಾಸ್ ಮನೆಯವರಲ್ವಾ. ಆ್ಯಂಡ್ ನೆಕ್ಸ್ಟ್ ಕಮ್ ಲೈಕ್ ಯಾರ್ಯಾರು ಫ್ರೆಂಡ್ಸ್ ಇರ್ತಾರೋ ಅವರು, ಅದನ್ನ ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ, ಅದರಲ್ಲಿ ನೆಕ್ಸ್ಟ್ ನಮ್ಮ ಫ್ಯಾನ್ಸ್ ಆ್ಯಂಡ್ ಫಾಲೋವರ್ಸು, ಈ ಥರ. ಬಟ್ ರಿಲೇಟಿವ್ಸ್ನ ಯಾವ ರೀತಿ ಮಾತಾಡಿದ್ರು ಅಂದರೆ, ಓಕೆ ಈಗ ಯಾವುದೋ ಆಪರ್ಚುನಿಟೀಸ್ ಸಿಗ್ತಿಲ್ಲ, ಮೋಸ್ಟ್ಲಿ ಬಿಕಿನಿ ಹಾಕ್ಕೊಂಡ್ರೆ ದುಡ್ಡು ಕೊಡ್ತಾರೇನೋ, ಅಥವಾ ಬಿಕಿನಿ ಮಾಡಿದ್ರೆ ದುಡ್ಡು ಸಿಗುತ್ತೇನೋ ಇವಳಿಗೆ, ಅದಕ್ಕೆ ಇದೊಂದು ಹುಡ್ಕೊಂಡಿದ್ದಾಳೆ ಹೊಸದು, ಈ ಥರ ಇದೇ ಟೋನು. ಆ್ಯಂಡ್ ಇನ್ನು ಕೆಲವ್ರು ಏನಂತಂದರೆ, ಬಿಕಿನಿ ಮಾಡಾದಮೇಲೆ ನಾನು ಅದನ್ನು ನಾನು ಏನಾದರೂ ಯಾರೇ ಒಂದು ಹುಡುಗಿ ಆಗಲಿ ಅಥವಾ ಯಾವುದೇ ಒಂದು ಮನುಷ್ಯರಾಗಲಿ ಒಂದು ಅಚೀವ್ಮೆಂಟ್ ಮಾಡಿದಾಗ ವಿ ಫೀಲ್ ಲೈಕ್ ಶೇರಿಂಗ್ ಇನ್ ಸೋಷಿಯಲ್ ಮೀಡಿಯಾ. ಆ್ಯಂಡ್ ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ಏನು ಆಪರ್ಚುನಿಟೀಸ್ ಇಲ್ಲದೇ ಇರೋ ಆರ್ಟಿಸ್ಟ್ಗಳಿಗೆ ಹೇಗಾಗುತ್ತೆ ಅಂದರೆ, ಓಕೆ ನಾನು ಯಾವುದೋ ಒಂದು ಸೀರಿಯಲ್ ಮಾಡ್ತಿದ್ದೆ, ಬಟ್ ಜನ ನನ್ನನ್ನು ನೆನಪಿಸ್ಕೊತಾ ಇದ್ದಾರಾ ಇಲ್ವಾ ಇನ್ನೂ ಅನ್ನೋ ಥರ ಇನ್ಸೆಕ್ಯೂರ್ ಫೀಲ್ ಆಗ್ತಿರುತ್ತೆ. ಸೊ ವಿ ಜಸ್ಟ್ ವಾಂಟ್ ಟು ಬಿ ಇನ್ ಟಚ್ ವಿತ್ ಫಾಲೋವರ್ಸ್ ಮತ್ತು ನಮ್ಮ ಸೀರಿಯಲ್ ಆಡಿಯನ್ಸ್. ಸೊ ಐ ವಾಸ್ ಮೇಂಟೈನಿಂಗ್ ಎ ಪ್ರೊಫೈಲ್ ಇನ್ ಇನ್ಸ್ಟಾಗ್ರಾಮ್ ಆರ್ ಫೇಸ್ಬುಕ್. ಆ ಥರ ಅದು ಎಲ್ಲ ಆರ್ಟಿಸ್ಟ್ಗಳಿಗೂ ಇರುತ್ತೆ ಒಂದು ರೀತಿ ಪ್ರೊಫೈಲ್. ಇವನ್ ಸುದೀಪ್ ಅವರಿಂದ ಹಿಡಿದು ಎಲ್ಲ ಆರ್ಟಿಸ್ಟ್ಗಳಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಫೈಲ್ಸ್ ಇರುತ್ತೆ, ಅವ್ರು ಮೇಂಟೈನ್ ಮಾಡ್ತಿರ್ತಾರೆ. ಅದೇ ರೀತಿ ನಾನು ಕೂಡ ನಾನು ಬಿಕಿನಿ ಮಾಡಿರೋ ಒಂದು ಅಚೀವ್ಮೆಂಟ್ನ ಹಾಕ್ಕೊಂಡೆ. ಬಟ್ ಮೆನಿ ಆಫ್ ದೆಮ್ ಕುಡಂಟ್ ಟೇಕ್ ಇಟ್, ಲೈಕ್ ಅವ್ರಿಗೆ ತೊಗೊಳೋದಕ್ಕೆ ಇಷ್ಟ ಆಗಲಿಲ್ಲ. ಅಂದರೆ ಬಿಕಾಸ್ ಐ ಆಮ್ ವೇರಿಂಗ್ ಬಿಕಿನಿ ಅಂತ. ನಾನು ಒಂದು ಕ್ವಶನ್ ಕೇಳೋದಕ್ಕೆ ಇಷ್ಟಪಡ್ತೀನಿ. ಅಗ್ಲ ಬಾರ್ಡರ್ ಇರೋ ರೇಷ್ಮೆ ಸೀರೆ ಉಡೋದಕ್ಕೆ ನನಗೂ ಕೂಡ ಇಷ್ಟ, ಬಟ್ ಅದು ಕೂಡ ನನ್ನ ಫೇವ್ರೇಟ್ ಅಟೈರ್. ಬಟ್ ಕಾಂಪಿಟೇಷನ್ ಕ್ರೈಟೀರಿಯಾ ಬಿಕಿನಿ ಹಾಕಬೇಕು ಅಂತ ಇದ್ದಾಗ ನಾನು ಅಗ್ಲ ಬಾರ್ಡರ್ ಇರೋ ರೇಷ್ಮೆ ಸೀರೆ ಉಟ್ಕೊಂಡು ನಾನು ವಾಕ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅದರಲ್ಲಿ ನಾನು ಎಲ್ಲೆಲ್ಲಿ ಮಸಲ್ ಬಿಲ್ಡ್ ಮಾಡಿದ್ದೀನಿ ಅಥವಾ ನನ್ನ ಮಸಲ್ ಎಷ್ಟು ಟೋನ್ ಆಗಿದೆ, ನಂದು ಆರ್ ಗ್ಲಾಸ್ ಶೇಪ್ ಇದೆಯಾ ಇಲ್ವಾ ಅಂತಲೂ ಜಡ್ಜಸ್ಗಳಿಗೆ ಕಾಣಲ್ಲ. ಕಾಂಪಿಟೇಷನ್ ಕ್ರೈಟೀರಿಯಾ ಏನಿದೆ ಅಂದರೆ 5 ಇಂಚ್ ಹೀಲ್ ಆಗಬೇಕು, ಮತ್ತು ಇದೇ ಪರ್ಟಿಕ್ಯುಲರ್ ಬಿಕಿನಿ ಹಾಕಬೇಕು ಅಂತ ಇದೆ. ನಾವು ಬಾಡಿ ಬಿಲ್ಡಿಂಗ್ ಮಾಡಬೇಕಾದ್ರೆ ಒಂದು ಕಾಂಪಿಟೇಷನ್ಗೆ ಇಲ್ಲ ಅಂದ್ರೂ 1.5 ಇಂದ 2 ಲಕ್ಷ ಖರ್ಚಾಗುತ್ತೆ. ರಿಜಿಸ್ಟ್ರೇಷನ್ ಫೀಸ್, ಬಿಕಿನಿ ಕಾಸ್ಟ್, ಮತ್ತು ನಾವು ಡಯಟ್ಗೆ ಖರ್ಚು ಮಾಡೋದು, ಇದೆಲ್ಲ ಸೇರಿ ನಮಗೆ ಅದರಿಂದ ಏನೂ ದುಡ್ಡು ಬರಲ್ಲ. ಬಟ್ ಬಾಡಿ ಬಿಲ್ಡಿಂಗ್ ಪ್ಯಾಷನ್, ಬಾಡಿ ಬಿಲ್ಡಿಂಗ್ ಮಾಡೋರು ಎಲ್ಲರೂ ನನಗೆ ತುಂಬ ಗ್ರೇಟ್ ಅಂತ ಅನಿಸ್ತಾರೆ. ಬಿಕಾಸ್ ಮೆಂಟಲಿ ದೇ ಶುಡ್ ಬಿ ವೆರಿ ಸ್ಟ್ರಾಂಗ್. ಅಂದರೆ ಇವತ್ತು ನಾನು ಏನೋ ಒಂದು ತಿನ್ನಬಾರ್ದು ಅಂತಂದರೆ ಯಾರಾದರೂ 1 ಕೋಟಿ ಕೊಡ್ತೀನಿ ಅಂತಂದ್ರೂ ತಿನ್ನಬಾರ್ದು. ಸೊ ಅಷ್ಟು ಮೆಂಟಲಿ ಸ್ಟ್ರಾಂಗ್ ಇರಬೇಕಾಗುತ್ತೆ. ಎಲ್ಲರೂ ಬಾಡಿ ಬಿಲ್ಡಿಂಗ್ ಮಾಡೋಕ್ಕಾಗಲ್ಲ. ಸೊ ಯಾರೋ ಬಾಡಿ ಬಿಲ್ಡಿಂಗ್ ಬಗ್ಗೆ ಗಾಳಿಗಂದ ಗೊತ್ತಿಲ್ಲದಿರೋರು ಮಾತಾಡ್ತಿದ್ದಾರೆ ಅಂದಾಗ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಬಟ್ ತುಂಬಾ ಡಿಫೇಮ್ ಆಯಿತು ನನಗೆ ಮಾಡಾದ್ಮೇಲೆ. ಆ್ಯಂಡ್ ಇನ್ನೊಂದು ಇಂಡಸ್ಟ್ರಿಯಿಂದ ನನಗೇನಾಯಿತು ಅಂತಂದರೆ, ಐ ಥಾಟ್ ಓಕೆ ನಾನು ಇಷ್ಟು ಸಾಧನೆ ಮಾಡಿದ್ದೀನಿ, ಇಷ್ಟು ಸ್ಟ್ರಾಂಗ್ ಅಂತ ತೋರಿಸಿದ್ದೀನಿ, ಅಟ್ಲೀಸ್ಟ್ ಈಗಲಾದರೂ ನನ್ನನ್ನು ಒಂದು ಕರೆಕ್ಟಾಗಿರೋ ಒಂದು ಆರ್ಟಿಸ್ಟರ ಹತ್ರ ನೋಡ್ಕೋತಾರೆ ಅಂತ ಅಂದ್ಕೊಂಡೆ. ಬಟ್ ಬಿಕಿನಿ ಹಾಕಿದ್ದೀನಿ ಅಂತ ಗೊತ್ತಾದಮೇಲೆ ನನಗೆ ತುಂಬ ಐಟಮ್ ಸಾಂಗ್ಸ್ ಆಫರ್ಸ್ ಬಂತು. ಐ ಥಾಟ್ ಅಂದರೆ ಇಷ್ಟು ದಿನದವರೆಗೂ ನಾನೇನೋ ಒಂದು ಆ್ಯಕ್ಟಿಂಗ್ ಮಾಡ್ತಿದ್ದೆ, ಆಗ ಯಾರಿಗೂ ರೆಕಗ್ನೈಸ್ ಆಗಿಲ್ಲ ನಾನು, ಏನೋ ಒಂದು ಕಲೆ ಇದೆ ಇವರಲ್ಲಿ ಅಂತ. ಬಟ್ ಬಿಕಿನಿ ಹಾಕಿದ ತಕ್ಷಣ ನನ್ನನ್ನು ಈ ರೀತಿಯೂ ಆಫರ್ ಬರುತ್ತಾ ಅಂತ ಅನಿಸ್ತು. ಐ ಆಮ್ ನಾಟ್ ಸೇಯಿಂಗ್ ಲೈಕ್ ಐಟಮ್ ಸಾಂಗ್ ಅಂತಂದರೆ ಕೀಳು ಅಂತ ನಾನು ಹೇಳ್ತಿಲ್ಲ. ಬಟ್ ನನಗೆ ಒಂದು ಆರ್ಟಿಸ್ಟ್ ಆಗಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಬೇಕು ಅಂತ ಹುಡುಕ್ತಿರ್ಬೇಕಾದ್ರೆ ಈ ಥರ ಆಫರ್ ಬಂದಾಗ ಬೇಜಾರಾಯಿತು, ಬಿಕಿನಿ ಹಾಕಿದ ಮೇಲೆ ಬಂತಲ್ಲ ಅಂತ. ಬಟ್ ಕಾಂಪಿಟೇಷನ್ಗೋಸ್ಕರ ನಾನು ಬಿಕಿನಿ ಹಾಕ್ತೀನೋ ಹೊರತು ನಾಟ್ ಜಸ್ಟ್ ಬಿಕಾಸ್ ಟು ಅರ್ನ್ ಸಮಥಿಂಗ್ ಆರ್ ಟು ಜಸ್ಟ್ ಏನಂದರೆ ಶೋ ಆಫ್ಗೆಲ್ಲ ಹಾಕಿರೋದು ನಾನು. ಬಟ್ ಈಗಲೂ ಅಷ್ಟೇ ನಾನು ಒಂದು ವಿಮೆನ್ ಎಂಪವರ್ಡ್ ರೋಲ್ ಆ ಥರ ಏನಾದರೂ ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್, ಅಂದರೆ ಯಾರಾದರೂ ಆಡಿಯನ್ಸ್ ನೋಡ್ಕೊಂಡು ಆಚೆ ಬಂದರೆ ಎಸ್ ಚಿತ್ರ ಬಿಟ್ಟು ಈ ಕ್ಯಾರೆಕ್ಟರ್ ಯಾರೂ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಅನ್ಬೇಕು, ಆ ಥರ ಪಾತ್ರ ಬಂದರೆ ಖಂಡಿತ ಮಾಡ್ತೀನಿ. ಸೊ ಸುಮಾರು ಡಿಫೇಮ್ ಆಗಿದೆ ನನಗೆ ಬಿಕಿನಿ ಮಾಡೋದ್ಮೇಲೆ, ಇನ್ನೂ ಆಗ್ತಾನೇ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ನಾನು ಫೈಟ್ ಮಾಡ್ತಾನೇ ಇದ್ದೀನಿ, ಓವರ್ಕಮ್ ಮಾಡ್ತಾನೇ ಇದ್ದೀನಿ. ಜಸ್ಟ್ ಒಂದೇ ಒಂದು ಆನ್ಸರ್ ಏನು ಅಂತಂದರೆ, ಯು ಶುಡ್ ಬಿಲೀವ್ ಯುವರ್ ಸೆಲ್ಫ್. ಸೊ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ರಿ.
ಹೆಂಗೆ ಫೇಸ್ ಮಾಡಬೇಕು ಅಂತಲ್ಲ. ಮತ್ತು ನೀವು ಅಷ್ಟೇ ಈ ಒಂದು ರೆಸ್ಪಾನ್ಸು, ಈ ಒಂದು ಮಾತುಗಳನ್ನೆಲ್ಲ ಕೇಳಿಕೊಂಡು ಆಚೆ ಬಂದು ಈ ಒಂದು ಲೆವೆಲಲ್ಲಿ ಇರೋದು ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ಮತ್ತು ಮುಂದೆ ಕೂಡ ನೀವು ಇಷ್ಟಪಡೋ ಥರ ರೋಲ್ಸ್ ನಿಮ್ಗೆ ಸಿಕ್ಕಲಿ ಅಂತ ನಾವು ಇಷ್ಟಪಡ್ತೀರಿ. ಸೊ ನೆಕ್ಸ್ಟ್ ನಾನೇನು ಕ್ವಶನ್ ಕೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ಒಂದು ಹುಡುಗಿ ಸ್ಟಾರ್ಟ್ ಮಾಡ್ತಾ ಇರ್ಬೋದು ಜರ್ನಿ, ಒಂದು ಟೀನೇಜ್ ಹುಡುಗಿ ಆಗಿರ್ಬೋದು ಅಥವಾ 20s ಅಥವಾ ಒಂದು ವುಮೆನ್ ಆಗಿರ್ಬೋದು, ಮನೇಲೇ ಇರ್ತಾರೆ ಹೌಸ್ ವೈಫಾಗಿ, ಅವ್ರಿಗೂ ತುಂಬ ಡ್ರೀಮ್ಸ್ ಇರುತ್ತೆ, ನಾನು ಇದು ಮಾಡಬೇಕು ಅದು ಮಾಡಬೇಕು ಅಂತೆಲ್ಲ. ಸೊ ಅವ್ರಿಗೊಂದು ನೀವು ಟಿಪ್ ಅಥವಾ ನೀವೊಂದು ಎಕ್ಸ್ಪೀರಿಯನ್ಸಿಂದ ನೀವೇನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಯಂಗ್ ಹುಡುಗಿರಿಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಓಕೆ, ಯಾವುದೋ ಒಂದು ಡಿಗ್ರಿ ಮಾಡ್ಕೊಂಡಿರ್ತೀರ, ಆಮೇಲೆ ನಿಮಗೆ ಯಾವುದೋ ಈ ಫೀಲ್ಡ್ಗೆ ಹೋಗಬೇಕು ಅಥವಾ ಫಿಲಮ್ ಲ್ಯಾಂಡ್ಗೆ ಹೋಗಬೇಕು, ಯಾವುದೇ ಫೀಲ್ಡ್ ಆಗಲಿ, ಯು ವಿಲ್ ಬಿ ಹ್ಯಾವಿಂಗ್ ಸಮ್ ಡ್ರೀಮ್. ಬಟ್ ಒಂದು ವಿಷಯ ಹೇಳ್ತೀನಿ ಕೇಳಿ, ನೀವು ಇನ್ನು 10 ವರ್ಷ ಆದಮೇಲೆ ರಿಯಲೈಸ್ ಆಗೋದನ್ನು ನಾನು ಇವಾಗ ಹೇಳ್ತಾ ಇದ್ದೀನಿ. ಯಾರೋ ಬಂದು ನಿಮ್ಮ ಲೈಫ್ನ ಚೇಂಜ್ ಮಾಡ್ತಾರೆ, ಓಕೆ, ಇವ್ರ ಹತ್ರ ಹೋಗಿ ನಾನು ಚೆನ್ನಾಗಿ ಮಾತಾಡ್ಸಿದ್ರೆ, ಸ್ವಲ್ಪ ಫೇಕ್ ಆಗಿದ್ದರೆ ನಾನು ಕೆಲಸ ಗಿಟ್ಟಿಸ್ಕೋಬೋದು ಅಥವಾ ಆಪರ್ಚುನಿಟಿ ಗಿಟ್ಟಿಸ್ಕೋಬೋದು, ಆ ರೀತಿ ಎಲ್ಲ ನೀವು ಥಿಂಕ್ ಮಾಡ್ಕೊಂಡು ಹೋದರೆ ಡೆಫಿನೆಟ್ಲಿ ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್. ಬಿಕಾಸ್ ನೀವು ಹಾರ್ಡ್ ವರ್ಕ್ ಮಾಡಿದ್ರೇ ನಿಮ್ಗೆ ಏನಾದರೂ ಸಿಗೋದು. ಸೊ ಜಸ್ಟ್ ಡೋಂಟ್ ಬಿ ಫೇಕ್, ಮತ್ತು ರಿಯಲಿಸ್ಟಿಕ್ ಆಗಿರಿ, ನೀವು ಹೇಗಿರ್ತೀರೋ ಹಾಗಿರಿ. ಬಿಕಾಸ್ ಇರೋದೊಂದು ಲೈಫು, ದಿನ ನಾಟಕ ಮಾಡ್ಕೊಂಡು ಕೂರೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಸೊ ಬಿ ರಿಯಲಿಸ್ಟಿಕ್ ಆ್ಯಂಡ್ ಬಿ ಮೆಚ್ಯೂರ್ಡ್ ಎನಫ್. ಬಿಕಾಸ್ ಮೆಚ್ಯೂರಿಟಿ ಇಲ್ಲ ಅಂತಂದರೆ ತುಂಬ ಕಷ್ಟ. ಹೇಗೋ ಯಾರೋ ಒಂದು ವ್ಯಕ್ತಿ ಬರ್ತಾರೆ ನಿಮ್ಮ ಲೈಫಲ್ಲಿ, ನಿಮ್ಮನ್ನು ಹೇಗೋ ಕರ್ಕೊಂಡು ಹೊರಟೋಗ್ಬಿಡ್ತಾರೆ. ಅದು ಸ್ಪಾಯ್ಲ್ ಕೂಡ ಆಗ್ಬೋದು, ಈ ಕಡೆ ನೀವು ಹಿಟ್ ಕೂಡ ಆಗ್ಬೋದು. ಟೂ ವೇಸ್ ಇರುತ್ತೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಅದರಲ್ಲೂ ಯಂಗ್ಸ್ಟರ್ಸ್, ಹುಡುಗಿರು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಲವ್, ಆಬ್ವಿಯಸ್ಲಿ ಯಂಗ್ಸ್ಟರ್ಸ್ ಅಂದಮೇಲೆ ಲವ್ ಅನ್ನೋ ವಿಷಯನ ಮಾತಾಡಲೇಬೇಕು. ಲವ್ ಅಂತ ಬಂದಾಗ, ಐ ನೋ ಈಗ ಎಷ್ಟೊಂದು ಸಾಂಗ್ಗಳು ಬರ್ತಿರುತ್ತೆ, ನೀನಿರದೆ ನಾನಿರೋಕ್ಕಾಗಲ್ಲ, ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ, ನೀನಿಲ್ಲ ಅಂದರೆ ಸತ್ತೋಗ್ತೀನಿ, ಟ್ಯಾಟೋ ಹಾಕ್ಸ್ಕೊಳ್ಳೋದು, ಕೈ ಕುಯ್ಕೊಳ್ಳೋದು. ಈ ಮೇ ಬಿ ನಾನು ಈ ಥರ ಇದ್ದೇನೋ 10 ವರ್ಷದ ಮುಂಚೆ. ಬಟ್ ಇವಾಗ ಅದೆಲ್ಲ ನೋಡಿದ್ರೆ ಏನು ಅನ್ಸುತ್ತೆ ಗೊತ್ತಾ? ಈಗ ಆ ಥರ ಒಂದು ಸಾಂಗ್ ನೋಡಿದ್ರು ನನಗೆ ಹೆಂಗೆ ಅನ್ಸುತ್ತೆ ಅಂದರೆ, ಓ ಮೈ ಗಾಡ್, ಎಷ್ಟು ಡ್ರಾಮ್ಯಾಟಿಕ್ ಅಪ್ಪ, ಎಷ್ಟು ಸಿಲ್ಲಿ ಅಪ್ಪ ಅಂತ ಅನ್ಸುತ್ತೆ. ಬಿಕಾಸ್ ಇಟ್ಸ್ ನಾಟ್ ಟ್ರೂ. ಆ ಒಂದು ಮೂಮೆಂಟ್ಗೆ, ಆ ಒಂದು ಸಿಚುವೇಶನ್ಗೆ, ನಿಮ್ಮಲ್ಲಿರೋಂಥ ಫೀಲ್ಗೆ ಅದು ಚೆನ್ನಾಗಿ ಅನಿಸ್ಬೋದು. ಬಟ್ ರಿಯಲ್ ಪಾರ್ಟ್ನರ್ ಯಾರು ಅಂತಂದರೆ, ಹೂ ವಿಲ್ ಸಪೋರ್ಟ್ ಯುವರ್ ಡ್ರೀಮ್ಸ್. ಲೈಕ್ ನೀನು ಹೆಂಗಿರ್ತೀಯೋ ಹಾಗೆ ಒಪ್ಕೊಳ್ಳೋರು ರಿಯಲ್ ಪಾರ್ಟ್ನರ್ ಆಗ್ತಾರೆ. ಆ್ಯಂಡ್ ನೀನು ಏನು ಮಾಡ್ತೀಯೋ, ನಿನ್ನ ಡ್ರೀಮ್ ಏನಿರುತ್ತೋ ಅದಕ್ಕೆ ಸಪೋರ್ಟ್ ಮಾಡೋರು ನಿಮಗೆ ರಿಯಲ್ ಪಾರ್ಟ್ನರ್ ಆಗ್ತಾರೆ. ಫಸ್ಟ್ ಅದನ್ನು ಕಂಡಿಡ್ಕೊಳ್ಳಿ. ಯಾವುದೇ ಒಂದು ಹೈಟ್ ಅಥವಾ ಕಲರ್ ಅಥವಾ ಪರ್ಸ್ನಾಲಿಟಿ ಅಥವಾ ಅವ್ರ ಹತ್ರ ಇರೋ ದುಡ್ಡು ಅಥವಾ ಫೀಲಿಂಗು, ಅವ್ರೇನೋ ಕುಯ್ಕೊಂಬಿಟ್ರು ಅದಕ್ಕೆ ನೀವು ಲವ್ ಮಾಡ್ತೀರಾ, ಅದಕ್ಕೆ ನೀವು ಮದುವೆ ಆಗ್ತೀರಾ, ಇಟ್ ಸೌಂಡ್ಸ್ ರಿಯಲಿ ಸಿಲ್ಲಿ. ಸೊ ಓನ್ಲಿ ಐ ಆಮ್ ಟೆಲಿಂಗ್, ಬಿ ಮೆಚ್ಯೂರ್ಡ್ ಆ್ಯಂಡ್ ರಿಯಲಿಸ್ಟಿಕ್. ಆ್ಯಂಡ್ ಹೌಸ್ ವೈಫ್ಸ್ಗೆ ಹೇಳಬೇಕು ಅಂತಂದರೆ, ಹೌಸ್ ವೈಫ್ಸ್ಗೆ ಹೇಳೋಷ್ಟು ನಾನು ದೊಡ್ಡೋಳಲ್ಲ, ಯಾಕಂದರೆ ನಾನು ಹೌಸ್ ವೈಫ್ ಆಗಿಲ್ಲ ಇದ್ದ. ಬಟ್ ಐ ಜಸ್ಟ್ ವಾಂಟ್ ಟು ಸೇ, ನೀವು ಹೌಸ್ ವೈಫ್ಗಳೆಲ್ಲ ಒಂದು ರೀಸನ್ ಕೊಡ್ತೀರಾ, ಲೈಕ್ ಮಕ್ಕಳನ್ನ ನೋಡ್ಕೋಬೇಕು ನಾವು, ಅಷ್ಟೊಂದು ಕೆಲಸ ಇರುತ್ತೆ, ನಾವೆಲ್ಲ ಬಾಡಿ ಮೇಂಟೈನ್ ಮಾಡೋಕ್ಕಾಗುತ್ತೆ, ನಾವೆಲ್ಲ ಜಿಮ್ ಮಾಡೋಕ್ಕಾಗುತ್ತೆ, ನಾವೆಲ್ಲ ಅದನ್ನು ಮಾಡೋಕ್ಕಾಗುತ್ತೆ, ಇದನ್ನು ಮಾಡೋಕ್ಕಾಗುತ್ತೆ. ಯು ಹ್ಯಾವ್ ಸೋ ಮೆನಿ ರೀಸನ್ಸ್ ಫಾರ್ ಎವ್ರಿಥಿಂಗ್. ಬಟ್ ಮೈಂಡ್ ಸೆಟ್ ಇಸ್ ಎವ್ರಿಥಿಂಗ್ ಅಂತ ನಾನು ಹೇಳ್ತೀನಿ. ಎಸ್, ನನಗೆ ಗಂಡ ಇಲ್ಲ ಅಥವಾ ಮಕ್ಕಳಿಲ್ಲ, ಸೊ ನನಗೆ ಅದು ಗೊತ್ತಾಗದೇ ಇರ್ಬೋದು. ಬಟ್ ಐ ನೋ, ಲೈಕ್ ನಿಮಗೂ ಸಖತ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಬೆಳಗ್ಗೆ ಎದ್ದು ತಿಂಡಿ ಮಾಡಬೇಕಾಗುತ್ತೆ, ಮಗುನ ಸ್ಕೂಲ್ಗೆ ಕಳಿಸ್ಬೇಕು, ಗಂಡನ ನೋಡ್ಕೋಬೇಕು, ಆ್ಯಂಡ್ ಮನೆಯೆಲ್ಲ ಕೆಲಸ ಮಾಡಬೇಕು. ಆ್ಯಂಡ್ ದೆನ್ ಯು ಹ್ಯಾವ್ ಟು ಲುಕ್ ಆಫ್ಟರ್ ಯು. ಬಿಕಾಸ್ ಇಫ್ ಯು ಡೋಂಟ್ ಲುಕ್ ಆಫ್ಟರ್ ಯು, ಅಟ್ ದ ಎಂಡ್, ಲೈಕ್ ಒಂದು 30 ವರ್ಷ ಆದಮೇಲೆ ಅನಿಸ್ಬಿಡುತ್ತೆ, ಅಯ್ಯೋ ಇಷ್ಟು ದಿನ ನಾನು ವೇಸ್ಟ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ. ಆ್ಯಂಡ್ ನೀವು ಅದನ್ನೆಲ್ಲ ಮಾಡ್ಕೋತೀನಿ ಅಂತಂದ್ರೂ ಆ ಸ್ಟೇಜಲ್ಲಿ ನೀವು ಅವಾಗ ಇರಲ್ಲ, ಯು ವಿಲ್ ಬಿಕಮ್ ವೀಕ್. ಸೊ ಆಲ್ವೇಸ್ ಐ ಸಜೆಸ್ಟ್ ಹೌಸ್ ವೈಫ್ಸ್, ಸ್ಟಾಪ್ ಸೇಯಿಂಗ್ ರೀಸನ್, ಜಸ್ಟ್ ಟ್ರೈ ಟು ಇಂಪ್ಲಿಮೆಂಟ್ ಸಮಥಿಂಗ್ ಇನ್ ಯೋರ್ ಲೈಫ್. ಮೈಂಡಲ್ಲಿ ನೀವು ಫಿಕ್ಸ್ ಆಗಿಬಿಟ್ರೆ 1 hour ನನಗೋಸ್ಕರ ನಾನು ಎತ್ತಿಡಬೇಕು ಅಂತ, ಖಂಡಿತ ನೀವು ಮಾಡ್ತೀರಾ. ಆ್ಯಂಡ್ ವಿಮೆನ್ಸ್ ಆಗಿರ್ಬೋದು, ಗರ್ಲ್ಸ್ಗಾಗಿರ್ಬೋದು, ಅಚೀವ್ ಮಾಡೋದಕ್ಕೆ ಎಷ್ಟೊಂದು ಕೆಟಗರೀಸ್ ಇದೆ, ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಗೂಗಲಲ್ಲಿ ಸರ್ಚ್ ಮಾಡಿ, ಮೌಂಟೇನ್ ಕ್ಲೈಂಬ್ ಮಾಡೋದ್ರಲ್ಲಿ ನೀವು ಅಚೀವ್ ಮಾಡ್ಬೋದು. ಬಿಕಾಸ್ ಕರ್ನಾಟಕದಿಂದ ಅಷ್ಟೊಂದು ಪಾರ್ಟಿಸಿಪೆಂಟ್ಸ್ ಇಲ್ಲ ಅದಕ್ಕೆ. ಆ್ಯಂಡ್ ಬಿಕಿನಿಗೂ ಕೂಡ ಬಾಡಿ ಬಿಲ್ಡಿಂಗಲ್ಲಿ ಕರ್ನಾಟಕದಿಂದ ಯಾರೂ ಇಲ್ಲ ಅಷ್ಟು. ಆ್ಯಂಡ್ ಬ್ಯಾಂಗ್ಳೂರಿನಂತೂ ಯಾರೂ ಇಲ್ವೇ ಇಲ್ಲ. ಇಲ್ಲಿ ಏನಾದರೂ ಕಾಂಪಿಟೇಷನ್ಸ್ ನಡೆದ್ರೆ, ಯಾವುದೇ ಒಂದು ಕಾಂಪಿಟೇಷನ್ಸ್ ನಡೆದ್ರು ಬೇರೆ ಕಡೆಯಿಂದ ಹುಡುಗಿರು ಬರ್ತಾರೆ. ಬಿಕಾಸ್ ದೇ ನೋ, ಅಯ್ಯೋ ಇವರೆಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ. ಸೊ ಕನ್ನಡ ಹುಡುಗಿರು ಅಂತಂದರೆ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಅವ್ರಿಗೆ ಬೋಲ್ಡ್ ಇಲ್ಲ, ಬೈ ಚಾನ್ಸ್ ಅವ್ರಿಗೆ ಬೋಲ್ಡ್ನೆಸ್, ಬ್ರೇವ್ನೆಸ್ ಇದ್ರೂ ಮನೇಲಿ ಬಿಡಲ್ಲ ಅವ್ರನ್ನ. ಸೊ ಈ ರೀತಿ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ. ಜಸ್ಟ್ ಬ್ರೇಕ್ ದಟ್, ಅಷ್ಟೇ. ಬ್ರೇಕ್ ದಟ್ ಆ್ಯಂಡ್ ಕಮ್ ಔಟ್ ಆ್ಯಂಡ್ ಡೂ ಇಟ್. ಆ್ಯಂಡ್ ಆಫ್ಟರ್ ಯು ಅಚೀವ್ ಸಮಥಿಂಗ್, ಎಲ್ಲ ಮನೆಯವರು, ರಿಲೇಟಿವ್ಸು ಎಲ್ಲರೂ ಬರ್ತಾರೆ ಮಾತಾಡ್ಸೋದಕ್ಕೆ, ಹಾಯ್ ಆ್ಯಂಡ್ ಫ್ಯಾನ್ ಆಫ್ ಯು ಅಂತ. ತುಂಬಾ ಚೆನ್ನಾಗಿ ಆನ್ಸರ್ ಕೊಟ್ರಿ. ಈ ಒಂದು ಇನ್ಫಾರ್ಮೇಷನಿಂದ ಯಂಗ್ಸ್ಟರ್ಸ್ ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಇವಾಗ ರೀಸನ್ಸ್ ಕೊಡೋದು ಕಡಿಮೆ ಆಗುತ್ತೆ ಅನಿಸುತ್ತೆ. ಮತ್ತು ಅವ್ರಿಗೂ ಗೊತ್ತಾಗುತ್ತೆ, ಎಸ್ಪೆಷಲಿ ಲವ್ ಅನ್ನೋ ವರ್ಡಲ್ಲಿ ತುಂಬ ಚೆನ್ನಾಗಿ ಕೊಟ್ರಿ. ನನಗೂ ತುಂಬ ಇಷ್ಟ ಆಯಿತು. ಈ ಒಂದು ಇನ್ಫಾರ್ಮೇಷನಿಂದ ಯಾರೇ ಇದನ್ನು ಗ್ರಾಸ್ಪ್ ಮಾಡಿದ್ರು ಅವರು ಒಂದು ಸಕ್ಸಸ್ಫುಲ್ ವುಮೆನ್ ಆಗೋಕ್ಕೆ ಒಂದು ದಾರಿ ನೋಡ್ಕೊಬೋದು ಅಂತ ನನಗನ್ಸುತ್ತೆ. ಸೊ ಇವಾಗ ಜಾಸ್ತಿ ಬರ್ತಾರೋ ಕ್ವಶನ್ಸ್ ಅಂದರೆ, ಜಾಸ್ತಿ ಬರ್ತಾರೋ
ವರ್ಡ್ಸ್ ಅಂದರೆ ಹುಡುಗ ಹುಡುಗಿಗಿಂತ ಜಾಸ್ತಿನ ಅಥವಾ ಹುಡುಗಿ ಹುಡುಗಾಗಿಂತ ಜಾಸ್ತಿನ, ಈ ಒಂದು ವರ್ಡ್ಸ್, ಈ ಒಂದು ಡಿಸ್ಕಷನ್ ತುಂಬ ಮುಂಚೆಯಿಂದನೂ ಆಗ್ತದೆ. ಮೇ ಬಿ ಕಿತ್ತೂರು ರಾಣಿ ಚೆನ್ನಮ್ಮಿಂದ ಇರ್ಬೋದು, ಇವಾಗವರೆಗೂ ಇದೊಂದು ಕ್ವಾರಲ್ ಇನ್ನ ನಡೀತಾನೆ ಇದೆ. ಸೊ ಇದೊಂದು ನೀವೇನು ಹೇಳಕ್ ಇಷ್ಟಪಡ್ತೀರಾ ಸೊಸೈಟಿಗೆ? ಹುಡುಗ ಜಾಸ್ತಿನ ಅಥವಾ ಹುಡುಗಿ ಜಾಸ್ತಿನ ಅಂತ ಆ ಸೆಂಟೆನ್ಸ್ ನನಗೆ ಇಷ್ಟ ಆಗಿಲ್ಲ. ಬಿಕಾಸ್ ದೇ ಆರ್ ಈಕ್ವಲ್. ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಮನುಷ್ಯರೇ, ಹ್ಯೂಮನ್ ಬೀಯಿಂಗ್ಸ್. ಆ್ಯಂಡ್ ಹುಡುಗಾಗೂ ಸೇಮ್ ಫೀಚರ್ಸ್ ಇರುತ್ತೆ ಆ್ಯಂಡ್ ಹುಡುಗಿಗೂ ಸೇಮ್ ಫೀಚರ್ಸ್ ಇರುತ್ತೆ. ಇನ್ನೂ ಓಪನ್ ಆಗಿ ಹೇಳಬೇಕು ಅಂತಂದರೆ ಮೇ ಬಿ ರೀಪ್ರೊಡಕ್ಟಿವ್ ಆರ್ಗನ್ಸಲ್ಲಿ ಡಿಫ್ರೆಂಟ್ ಇರುತ್ತೆ ಬಿಕಾಸ್ ಇಟ್ಸ್ ನೇಚರ್. ಆದರೆ ಹುಡುಗಿ ವೀಕು, ಹುಡುಗಿರು ಹಿಂಗೆ ಮಾಡಬಾರ್ದು, ಹುಡುಗಿರು ಇದನ್ನು ಹಾಕೋಬಾರ್ದು, ಹುಡುಗಿರು ಅಲ್ಲಿ ನಿಂತ್ಕೋಬಾರ್ದು, ಹುಡುಗಿರು ಇಲ್ಲಿ ಕೂತ್ಕೋಬಾರ್ದು, ಈ ರೀತಿ ಕೂತ್ಕೋಬಾರ್ದು, ಇದೆಲ್ಲ ಯಾವುದೇ ರೀತಿಯ ನೇಚರಿಂದ ಬಂದಿರೋದಂತಲ್ಲ, ನಾವು ಮಾಡ್ಕೊಂಡಿರೋದು ಆ್ಯಂಡ್ ಜನಗಳು ಮಾಡಿರೋದು. ಅದು ನಂಗೆ ಬೇಜಾರಾಗುತ್ತೆ. ಬಿಕಾಸ್ ಎಷ್ಟೊಂದು ಸಲ ಹುಡುಗಿರು ಏನಾದರೂ ಸಾಧನೆ ಮಾಡಬೇಕು ಅಂತ ಆಚೆ ಬರೋದಕ್ಕೆ ಇದೇ ಒಂದು ದೊಡ್ಡ ಪಿಲ್ಲರ್ ಆಗಿ ಅಡ್ಡ ನಿಂತು ಬಿಡುತ್ತೆ. ಓಕೆ, ಅವ್ರೇನು ಅನ್ಕೊಂಡ್ಬಿಡ್ತಾರೋ, ಇವ್ರೇನು ಅನ್ಕೊಂಡ್ಬಿಡ್ತಾರೋ. ಜಸ್ಟ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಮೇಂಟೈನ್ ಮಾಡೋದಕ್ಕೂ ಒಂದು ಹುಡುಗಿ ಯೋಚನೆ ಮಾಡೋ ಸ್ಥಿತಿ ಇನ್ನೂ ನಮ್ಮಲ್ಲಿದೆ ಅಂದರೆ ಆ್ಯಕ್ಚುಲಿ ಇಟ್ಸ್ ವೆರಿ ಶೇಮ್ಫುಲ್. ಅದು ಯಾರಿಂದ ಇದೆ, ಯಾಕಿದೆ ಅದು ನಂಗೆ ಗೊತ್ತಿಲ್ಲ. ನಿಮಗೆ ನೀವು ಕ್ವಶನ್ ಮಾಡ್ಕೋಬೇಕು. ಐ ಜಸ್ಟ್ ವಾಂಟ್ ಟು ಸೇ, ಸೊಸೈಟಿ ಹೇಗೆ ಹುಡುಗಿರನ್ನ ನೋಡಬೇಕು, ಎಕ್ಸ್ಟ್ರಾ ಏನು ಸ್ಪೆಷಲ್ ಆಗಿ ನೋಡೋದು ಬೇಕಾಗಿಲ್ಲ. ನಿಮ್ಮ ಎಕ್ಸ್ಟ್ರಾ ಒಂದು ಪ್ರೀತಿ ಅಥವಾ ಎಕ್ಸ್ಟ್ರಾ ಒಂದು ಸೆಕ್ಯೂರಿಟಿ ಅಥವಾ ಸಿಂಪತಿ ಬೇಕಾಗಿಲ್ಲ. ಒಂದು ಸ್ಪೋರ್ಟ್ಸ್ ಲೆಗಿನ್ ಹಾಕ್ಕೊಂಡು ನಾವು ರೋಡಲ್ಲಿ ಓಡಾಡೋಕ್ಕಾಗಲ್ಲ. ಸ್ಪೋರ್ಟ್ಸ್ ವೇರ್ ಹಾಕ್ಕೊಂಡು ಯಾವ್ದಾದ್ರು ಪಾರ್ಕಲ್ಲಿ ವರ್ಕೌಟ್ ಮಾಡೋಕ್ಕಾಗಲ್ಲ. ಈಗ ಒಂದು ಕೆಲವು ದಿನಗಳ ಮುಂಚೆ ಒಂದು ಸಂಯುಕ್ತ ಹೆಗಡೆ ಅವರ ಇಶ್ಯೂ ಆಗಿದ್ದು ನೀವೇ ನೋಡಿದ್ದೀರಾ. ಎಷ್ಟು ಸಿಲ್ಲಿ ಅನಿಸುತ್ತೆ ಅಂದರೆ, ಎಷ್ಟೊಂದು ಕೇಸಸಲ್ಲಿ ನಾವು ಯಾವುದಾದ್ರೂ ಒಂದು ಶಾರ್ಟ್ ಡ್ರೆಸ್ಸಸ್ ಹಾಕ್ಕೊಂಡ್ರೆ ಅಥವಾ ನಮ್ಗೆ ಇಷ್ಟ ಬಂದಿರೋ ಡ್ರೆಸ್ಸಸ್ ಹಾಕ್ಕೊಂಡ್ರೆ ಹುಡುಗರು ಬಿಡಿ, ಹುಡುಗಿರೇ ತಡ್ಕೊಳಲ್ಲ. ಬಿಕಾಸ್ ಅಷ್ಟೊಂದು ಜೆಲಸು. ನಾನು ಫ್ಲಾಂಟ್ ಮಾಡೋಕ್ಕಾಗ್ತಿಲ್ವಲ್ಲ ನನ್ನ ಬ್ಯೂಟಿನ ಅಂತ ಜೆಲಸ್ ಇರ್ಬೋದು. ಸೊ ಅದಕ್ಕೆ ನಿಮ್ಗೆ ಹೇಗೆ ಬೇಕೋ ನೀವು ಹಾಗಿರಿ. ಅವಾಗ ಯಾರನ್ನೋ ನೋಡ್ಕೊಂಡು ನೀವು ಜೆಲಸ್ ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಆ್ಯಂಡ್ ಹುಡುಗರಿಗೆ ಮತ್ತು ಕೆಲವು ಗಂಡಸರಿಗೆ ಒಂದು ಮೆಸೇಜ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೋ ಒಬ್ರು ಸೀರೆ ಉಟ್ಕೊಂಡು ಬರ್ತಾರೆ, ಅವ್ರದ್ದು ಸೊಂಟ ಕಾಣಿಸ್ತಿರುತ್ತೆ, ನೋಡ್ತೀರಾ. ಯಾರೋ ಒಬ್ರು ಬುರ್ಕ ಹಾಕ್ಕೊಂಡು ಬರ್ತಾರೆ, ಅವ್ರದ್ದು ಕಣ್ಣು ಮಾತ್ರ ಕಾಣಿಸ್ತಿರುತ್ತೆ, ನೋಡ್ತೀರಾ. ಯಾರೋ ಒಂದು ಹುಡುಗಿ ಶಾರ್ಟ್ ಡ್ರೆಸ್ಸಸ್ ಹಾಕೊಂಡು ಬರ್ತಿರ್ತಾಳೆ, ಅವಳದು ಲೆಗ್ಸ್ ಕಾಣ್ತಿರುತ್ತೆ, ನೋಡ್ತೀರಾ. ಆ್ಯಂಡ್ ಯಾರೋ ಒಬ್ಬರು ಡೀಪ್ ನೆಕ್ ಇರೋವಂಥದ್ದು ಟಾಪ್ ಹಾಕೊಂಡು ಬರ್ತಾರೆ, ಅಲ್ಲಿ ಕ್ಲೀವೇಜ್ ಕಾಣಿಸ್ತಿರುತ್ತೆ, ನೋಡ್ತೀರಾ. ಯಾಕೆ ಇಷ್ಟು ಓಪನ್ ಆಗಿ ಮಾತಾಡ್ತಿದ್ದೀನಿ ಅಂದರೆ, ನಾವು ಮಾತಾಡಿದ್ರೆ ಯಾರಿಗೂ ಗೊತ್ತಾಗೋದಿದೆಲ್ಲ, ಯಾರಿಗೂ ಗೊತ್ತಾಗಲ್ಲ. ಮಾಡೋರು ಮಾಡ್ತಾನೆ ಇರ್ತಾರೆ, ಆಗೋದಾಗ್ತಾನೆ ಇರುತ್ತೆ, ನಾವು ಫೇಸ್ ಮಾಡೋದು ಮಾಡ್ತಾನೆ ಇರ್ತೀವಿ. ಯಾಕೆ ನಾನು ಸೀರೆ, ಬುರ್ಕಾ ಮತ್ತು ಡೀಪ್ ನೆಕ್, ಶಾರ್ಟ್ ಡ್ರೆಸ್ ಎಲ್ಲ ಎಕ್ಸಾಂಪಲ್ಸ್ಟು ಯಾಕೆ ಕೊಟ್ಟೆ ಅಂದರೆ, ಏನೇ ಹಾಕ್ಕೊಂಡ್ರು ಒಂದೇ ಒಂದು ಇಂಚ್ ಸ್ಕಿನ್ ಎಲ್ಲಾದರೂ ಕಾಣ್ತಿದ್ರು ನೋಡೇ ನೋಡ್ತಾರೆ. ಆ್ಯಂಡ್ ಆ 1 ಇಂಚ್ ಸ್ಕಿನ್ ಕಾಣಿಸಿದ ತಕ್ಷಣ ನಿಮಗೆ ನಿಮ್ಮ ಒಂದು ಮನಸ್ಸು ಸ್ಥೀಮಿತದಲ್ಲಿ ಇರಲ್ಲ ಅಂದರೆ, ನನಗೆ ನಿಮ್ಗಳ ಬಗ್ಗೆ ಎಲ್ಲ ಅಂದರೆ ಕೆಲವು ಗಂಡಸರುಗಳ ಬಗ್ಗೆ ಎಲ್ಲ ಅಯ್ಯೋ ಅನಿಸುತ್ತೆ. ಯಾಕಂದರೆ ಪಾಪ ಅನಿಸುತ್ತೆ. ಬಿಕಾಸ್ ಇದನ್ನ ಏನಂತಾರೆ, ಮಾನಸಿಕ ಕಾಯಿಲೆ ಅಂತ ನಾವು ತಗೋಬೋದು. ಯಾಕಂದರೆ 1 ಇಂಚ್ ಚರ್ಮ ನೋಡಿದ ತಕ್ಷಣ ಹುಡುಗಿರ್ದನ್ನ ನೀವು ತಡ್ಕೊಳಕ್ಕಾಗಲ್ಲ. ನಿಮ್ಮ ಮನಸ್ಸು ಸ್ಥೀಮಿತದಲ್ಲಿರಲ್ಲ. ಯಾವುದೋ ಒಂದು ಜಾಗನ ನೋಡಲೇಬೇಕು ಅಂತ ಅನಿಸುತ್ತೆ, ದುರ್ಗುಟ್ಕೊಂಡು ನೋಡಬೇಕು ಅಂತ ಅನಿಸುತ್ತೆ, ಅದೇ ರೀತಿ ಕೆಟ್ಟ ದೃಷ್ಟಿಲಿ ನೋಡಬೇಕು ಅಂತ ಅನಿಸುತ್ತೆ. ಅಂತಂದರೆ ನೀವು ಮಾನಸಿಕ ಕಾಯಿಲೆಗೆ ಒಳಗಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ನೀವು ನೋಡೋದು ಇಲ್ಲ ಆ ಶಾರ್ಟ್ ಡ್ರೆಸ್ ಹಾಕಿರೋರು ಯಾರು, ನನ್ನ ಹೆಂಡ್ತಿನ ಅಥವಾ ನಮ್ಮ ತಾಯ ಅಥವಾ ಯಾರು, ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಫೇಸ್ ಒಂದು ಕ್ಲೋಸ್ ಮಾಡಿ ನಿಮಗೆ ಕೆಳಗಡೆ ಡ್ರೆಸ್ ಹಾಕಿ ಶಾರ್ಟ್ ಡ್ರೆಸ್ ಹಾಕಿ ನಿಲ್ಲಿಸ್ಬಿಟ್ರೆ ನಿಮ್ಗೆ ಯಾರೂ ಗೊತ್ತಾಗಲ್ಲ. ಜಸ್ಟ್ ಯು ವಿಲ್ ಸಿ ದ ಸ್ಕಿನ್. ಸೊ ಆ ಸ್ಕಿನ್ಗೆ ಒಂದು ಸ್ಪೆಷಲ್ ಅಟೆನ್ಷನ್ ಕೊಡೋದನ್ನು ನಿಲ್ಲಿಸಿ, ಕೆಲವರು ದುರ್ಗುಟ್ಕೊಂಡು ನೋಡ್ತಿರಲ್ಲ ರೋಡಲ್ಲಿ ಹೋಗ್ಬೇಕಾದ್ರೆ ಅಥವಾ ಯಾವ್ದಾದ್ರು ಒಂದು ಹುಡುಗಿ ಶಾರ್ಟ್ ಡ್ರೆಸ್ ಹಾಕಿರ್ಬೇಕಾದ್ರೆ ನೋಡ್ತಿರಲ್ಲ, ಅವರುಗಳು ಸ್ಕಿನ್ಗೆ ಸ್ಪೆಷಲ್ ಅಟೆನ್ಷನ್ ಕೊಡೋದನ್ನ ನಿಲ್ಲಿಸಿ, ಇಟ್ಸ್ ಜಸ್ಟ್ ಸ್ಕಿನ್. ತುಂಬಾನೇ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಇದೊಂದರಿಂದ ನನ್ಗೇನು ಅರ್ಥ ಆಯಿತು ಅಂದರೆ, ಒಂದು ಹುಡುಗಿ ಹೇಗೆ ಬೆಳಿಬೇಕು ಅಂತ ಪೇರೆಂಟ್ಸ್ ಹೇಳ್ಕೊಡೋದಕ್ಕಿಂತ ಒಂದು ಹುಡುಗ ಯಾವ ರೀತಿಯಲ್ಲಿ ಹೆಣ್ಮಕ್ಳನ್ನ ನೋಡಬೇಕು ಅಂತ ಪೇರೆಂಟ್ಸ್ ಹೇಳ್ಕೊಡ್ಬೇಕು ಅಂತ ನನಗನ್ನಿಸ್ತು ಪರ್ಸ್ನಲಿ. ಸೊ ಈ ಒಂದು ಇನ್ಫಾರ್ಮೇಷನಿಂದ ಸೊಸೈಟಿಗೆ ತುಂಬ ನಾಲೆಜ್ ಬಂದಿರುತ್ತೆ, ಯಾವ ಸಿಚುವೇಷನಲ್ಲಿ ಹೆಂಗೆ ಫೇಸ್ ಮಾಡ್ತೀವಿ ನಾವು ವುಮೆನ್ಸ್ ಅಂತ. ಬಟ್ ಆದ್ರೂ ನಾವು ಓವರ್ಕಮ್ ಮಾಡಿಕೊಂಡು ಸಾಕಷ್ಟು ಸಾಧನೆ ಎಲ್ಲರೂ ಮಾಡ್ತಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು ನಿಮ್ಮ ಆನ್ಸರು. ಸೊ ನೆಕ್ಸ್ಟ್ ನಾನೇನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಮಹಿಳೆ ನಿಮ್ಗೆ ಇನ್ಸ್ಪೈರ್ ಮಾಡಿದ್ದಾರೆ ಅಂದರೆ ಅದು ಯಾರಿರ್ಬೋದು, ಅದರಿಂದ ನೀವು ಕಲ್ತ್ಕೊಂಡು ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಎಷ್ಟೊಂದು ಜನ ಬರ್ತಾರೆ ಹೋಗ್ತಾರೆ ನಿಮ್ಮ ಲೈಫಲ್ಲಿ ಇನ್ಸ್ಪಿರೇಷನ್ ಆಗಿ. ಎಸ್, ನಾನು ಅವ್ರಿಗೂ ಕೂಡ ಥ್ಯಾಂಕ್ಫುಲ್ ಆಗಿದ್ದೀನಿ. ಬಟ್ ನಾನು ಕಣ್ಬಿಟ್ಟು ಜಗತ್ತು ನೋಡಿದಾಗ ನಮ್ಮ ತಾಯಿನೇ ನೋಡಿರೋದು. ಆ್ಯಂಡ್ ಕೊನೆವರೆಗೂ ಅವರೇ ನಮ್ಮ ಜೊತೆ ಇರೋದು. ಸೊ ಹಾಗಾಗಿ ಅವ್ರನ್ನೇ ಒಂದು ಪರ್ಮನೆಂಟ್ ಇನ್ಸ್ಪಿರೇಷನ್ ಆಗಿ ನಾನು ತೊಗೋತೀನಿ. ಆ್ಯಂಡ್ ಅವರಿಂದ ನಾನು ಏನೇನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ತುಂಬ ಅಂತ ಹೇಳ್ಬೋದು. ಬಿಕಾಸ್ ಶಿ ಈಸ್ ಅ ಸಿಂಗಲ್ ಪೇರೆಂಟ್. ಗಂಡ ಬಿಟ್ಟು ಹೋದ್ಮೇಲೆ ಮಕ್ಕಳನ್ನ ಅವರು ಸಾಕಬೇಕಾಗುತ್ತೆ. ಆ್ಯಂಡ್ ಓದಿಲ್ಲ,
ಮಕ್ಕಳನ್ನ ಸಾಕಬೇಕು ಅಂತಂದಾಗ ತುಂಬಾ ಒಂದು ಏನಂತಾರೆ ಟೈಟಲ್ಗಳು ಅವ್ರು ಬಂದಿರುತ್ತೆ, ತುಂಬಾ ಫೇಸ್ ಮಾಡಿರ್ತಾರೆ. ಯಾರೂ ಬೇಕಾಗಿಲ್ಲ, ರಿಲೇಟಿವ್ಸ್ ಆಗಿರ್ಬೋದು ಅಥವಾ ಸುತ್ತಮುತ್ತ ಅಕ್ಕಪಕ್ಕದಲ್ಲಿರೋ ಜನಗಳಾಗಿರ್ಬೋದು. ಇದನ್ನೆಲ್ಲ ಓವರ್ಕಮ್ ಮಾಡಿಕೊಂಡು ಇಲ್ಲ ನನ್ನ ಮಕ್ಕಳು ಒಂದು ಸೊಸೈಟಿಯಲ್ಲಿ ಎಜುಕೇಟೆಡ್ ಆಗಿರಬೇಕು, ಅವರು ಏನೋ ಒಂದು ಸ್ಪೆಷಲ್ ಆಗಿರಬೇಕು ಅಂತ ನಮಗೆ 9th 10th ಆದಾಗ ಕೆಲಸಕ್ಕೂ ಸೇರಿಸದೆ ನಾವು ಒಂದು ಎಜುಕೇಷನ್ನ, ಒಂದು ಬೇಸಿಕ್ ಎಜುಕೇಷನ್ನ ಕಂಪ್ಲೀಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ಇದಕ್ಕಿಂತ ಇನ್ಸ್ಪಿರೇಷನ್ ನನಗೆ ಯಾರು ಬೇಕು ಆ್ಯಕ್ಚುಲಿ? ಅವ್ರು ಅಷ್ಟೆಲ್ಲ ಮಾಡಿದ್ರು ಇಷ್ಟೊಂದೆಲ್ಲ ಓವರ್ಕಮ್ ಮಾಡಿದ್ದಾರೆ. ಅಟ್ಲೀಸ್ಟ್ ನನಗೆ ಎಜುಕೇಷನ್ ಆದರೂ ಇದೆ, ಒಂದು ಮಾತಾಡೋಕ್ಕೆ, ಒಂದು ಜಾಗಕ್ಕೆ ಹೋಗಿ ಮಾತಾಡೋಕ್ಕೆ ಒಂದು ಧೈರ್ಯನಾದರೂ ಇದೆ. ಸೊ ನನಗೆ ಲೈಫ್ ಕಷ್ಟ ಅಂತ ಅನ್ಸಲ್ಲ ನಮ್ಮ ಮಮ್ಮಿ ಲೈಫ್ ನೋಡಿದಾಗ. ಸೊ ಅವರೇ ನಂಗೆ ಪರ್ಮನೆಂಟ್ ಇನ್ಸ್ಪಿರೇಷನ್. ನಿಜ, ತುಂಬ ನಿಜ. ಫಸ್ಟ್ ನಾವು ನೋಡೋದು ಒಂದು ವುಮೆನ್ ಅಂತ, ಮಹಿಳೆ ಅಂತ ನೋಡೋದು ತಾಯಿನೇ. ಸೊ ಎಲ್ಲರಿಗೂ ನಮ್ಮ ತಾಯಿನೇ ಇನ್ಸ್ಪಿರೇಷನ್ ಆಗಿರ್ತಾರೆ. ಸೊ ಇವಾಗ ನಾನು ನಿಮ್ಗೆ ಲಾಸ್ಟಲ್ಲಿ ಏನು ಕ್ವಶನ್ ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವೆಲ್ಲ ನಮ್ಮ ಕಡೆಯಿಂದ ಎಷ್ಟೇ ಟ್ರೈ ಮಾಡಿದ್ರು ವುಮೆನು ಸೊಸೈಟಿ ಅನ್ನೋದು ತುಂಬ ಮೇನ್ ರೋಲ್ ಪ್ಲೇ ಮಾಡೋದು ನಮ್ಮ ಲೈಫಲ್ಲಿ. ಸೊ ಸೊಸೈಟಿ ವುಮೆನ್ ಅನ್ನೋ ವರ್ಡ್ ಅಥವಾ ವುಮೆನ್ ಅನ್ನೋ ಸ್ಥಾನನ ಏನು ಚೇಂಜಸ್ ಮಾಡ್ಕೊಬೇಕು ಇನ್ನು ನಮ್ಮ ವುಮೆನ್ಗೆ ಲೈಫ್ ಈಸಿ ಆಗಬೇಕು ಅಂದರೆ ಅಂತ ನಿಮ್ಗೇನು ಅನಿಸುತ್ತೆ? ತುಂಬಾ ಚೇಂಜ್ ಮಾಡ್ಕೋಬೇಕು. ಹೇಳಬೇಕು ಅಂತಂದರೆ ತುಂಬಾ ಕೆಲಸ ಇದೆ, ತುಂಬಾ ಹರಗಿದೆ, ಆ್ಯಂಡ್ ತುಂಬಾ ಏನಂತಾರೆ ಕೆಟ್ಟದಿದೆ. ಲೈಕ್ ನಮ್ಮ ವಿಷಯಕ್ಕೆ ಬಂದಾಗ, ಹುಡುಗಿರ ವಿಷಯಕ್ಕೆ ಬಂದಾಗ, ವಿ ಕ್ಯಾನ್ ಗೋ ಫಾರ್ ಸೋಲೋ ಟ್ರಿಪ್ ಅಥವಾ ಸೋಲೋ ವೆಕೇಷನ್ಸ್ಗೆ ಹೋಗೋಕ್ಕಾಗಲ್ಲ, ಒಂದು ಬೀಚ್ ಹತ್ರ ನಾವು ನಡ್ಕೊಂಡು ಹೋಗೋಕ್ಕಾಗಲ್ಲ. ಯಾವುದೋ ಒಂದು ರೋಡಲ್ಲಿ ನಾವು ವಾಕಿಂಗ್ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಮೈಂಡಲ್ಲಿ ಇರುತ್ತೆ, ಓಕೆ ಹಿಂದೆ ನೋಡಬೇಕು, ಯಾರಾದರೂ ಬರ್ತಾ ಇದ್ದಾರೆ, ಹಿಂದೆ ನೋಡಬೇಕು, ಓಕೆ ಯಾರೂ ಜನ ಇಲ್ಲ, ಇಲ್ಲಿ ಏನಾದರೂ ನಂಗೆ ಪ್ರಾಬ್ಲಮ್ ಆಗುತ್ತೆ, ಓಕೆ ಆಮೇಲೆ ಏನಾದರೂ ಒಂದು ಡ್ರೆಸ್ ಹಾಕಬೇಕು ಅಂದರೆ, ಸೊ ನಾನು ಇಲ್ಲಿ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದೀನಿ, ಈ ಥರ ಡ್ರೆಸ್ ಹಾಕಿದ್ರೆ ನನ್ನ ಎಷ್ಟು ಜನ ಏನೋ ಕಾನ್ಸ್ಟಿಟ್ಯೂಷನಲ್ಲಿ ಬಂದಿರ್ಬೋದು, ವಿಮೆನ್ಸ್ಗೆ ಈ ಥರ ಆ್ಯಕ್ಟಲ್ಲಿ ಹಿಂಗಾಗುತ್ತೆ, ಈ ಥರ ಆ್ಯಕ್ಟಲ್ಲಿ ಎಷ್ಟೊಂದು ಜನಕ್ಕೆ ಅದು ಗೊತ್ತೇ ಇಲ್ಲ. ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಒಂದು ವ್ಯಕ್ತಿನ 10 ನಿಮಿಷ ದುರ್ಗುಟ್ಕೊಂಡು ನೋಡೋದನ್ನು ಕ್ರೈಮೇ, ಅಫೆನ್ಸೇ ಅದು. ಬಟ್ ಯಾರಿಗೂ ಗೊತ್ತಿಲ್ಲ. ಯಾರೋ ಒಬ್ರು ನೋಡ್ತಿದ್ರು ಸಹಿಸ್ಕೋತಾ ಇರ್ತಾಳೆ, ಯಾವುದೋ ಹುಡುಗಿ ಬಸ್ಸಲ್ಲಿ ಯಾವನೋ ಒಬ್ಬ ಕೈ ಆಡಿಸಿದ್ರು ಸಹಿಸ್ಕೋತಾ ಇರ್ತಾಳೆ, ಯಪ್ಪ ಹೆಂಗಪ್ಪ ಹೇಳೋದಿಲ್ಲ ಅವ್ರಿಗೂ, ಯಾರೇನು ಅನ್ಕೊಳ್ಳಲ್ಲ, ಆಮೇಲೆ ಎಲ್ಲರೂ ನನ್ನ ನೋಡ್ತಾರೆ. ದಯವಿಟ್ಟು ಬಿಡಿ. ಏನಾದರೂ ನಿಮ್ಮ ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ವಾಯ್ಸ್ ರೈಸ್ ಮಾಡಿ. ನಿಮಗೆ ಪ್ರಾಬ್ಲಮ್ ಆಗ್ತಿರೋದು ನಿಮ್ಮ ಅಣ್ಣನೋ ಅಥವಾ ತಮ್ಮನೋ ಅಥವಾ ಯಾರೋ ಇನ್ನೊಬ್ರು ಬರ್ತಾರೆ ಅಂತ ಕಾಯ್ಕೊಂಡು ಕೂತ್ಕೋಬೇಡಿ, ವಾಯ್ಸ್ ರೈಸ್ ಮಾಡಿ. ನೀವು ವಾಯ್ಸ್ ರೈಸ್ ಮಾಡಿಲ್ಲ ಅಂತಂದರೆ ನಿಮ್ಗೆ ಏನು ಆಗ್ತಿದೆ ಯಾರಿಗೂ ಗೊತ್ತಾಗಲ್ಲ. ದಿಸ್ ಈಸ್ ಒನ್. ನನಗೆ ಏನು ಅನಿಸುತ್ತೆ ಅಂದರೆ ಹುಡುಗಿರು ಈ ವಿಷಯದಲ್ಲಿ ತುಂಬ ಲ್ಯಾಕ್ ಆಗ್ತಿದ್ದಾರೆ. ಆ್ಯಂಡ್ ನಮ್ಗೆ ಯಾಕಪ್ಪ, ಅಯ್ಯೋ ನಮ್ಗೆ ಯಾಕಪ್ಪ, ರೋಡಲ್ಲಿ ಯಾವುದೋ ಒಂದು ಹುಡುಗಿಗೆ ಯಾರೋ ಒಬ್ಬ ಹ್ಯಾರಾಸ್ ಮಾಡ್ತಿದ್ದಾನೆ ಅಂದರೆ ಸುತ್ತಮುತ್ತ ಇರೋ ಜನ ಸುಮ್ಮನೆ ನಿಂತಿರ್ತಾರೆ. ನಮ್ಗೆ ಯಾಕಪ್ಪ ಅಂತ ನಿಂತ್ಕೊಂಡ್ರೆ ನಾಳೆ ಆ ಜಾಗದಲ್ಲಿ ನೀವು ಕೂಡ ಇರ್ಬೋದು, ನಿಮ್ಮ ಮಗಳು ಕೂಡ ಇರ್ಬೋದು. ಆ್ಯಂಡ್ ನಾನು ತುಂಬ ನನಗೆ ಬೇಜಾರಾಗಿದೆ ಏನಂತಂದರೆ, ನನ್ನ ವೀಡಿಯೋಸ್ಗಳು ಕೆಲವು ಟ್ರಾಲ್ಸ್ ಆಯಿತು. ಅದೇ ಕನ್ನಡದ ಹುಡುಗರುಗಳೇ ಟ್ರಾಲ್ಸ್ ಮಾಡ್ತಿರ್ತಾರೆ ಪಾಪ. ಟ್ರಾಲ್ಸ್ ತುಂಬ ಒಳ್ಳೆ ಹೆಸರಿತ್ತು ಟ್ರಾಲ್ಸ್ಗೆ ಆ್ಯಕ್ಚುಲಿ. ಆಗ ಒಂದು ಅಂತಾರೆ ಏನಂತಾರೆ ತಿಳಿ ಹಾಸ್ಯಕ್ಕೆ ಅನುಗುಣವಾಗಿ ಟ್ರಾಲ್ಸ್ಗಳನ್ನ ಮಾಡ್ತಿದ್ರು. ಯಾವುದೋ ಒಂದು ಫಿಲಮ್ ಪೋಸ್ಟರ್ನ ಇಟ್ಕೊಂಡು ಅಥವಾ ಮೂವಿ ಪ್ರಮೋಷನ್ಗೆ, ಸಾಂಗ್ ಪ್ರಮೋಷನ್ಗೆ. ಈಗ ಟ್ರಾಲ್ ಅಂದರೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಯಾರೋ ಒಂದು ಹುಡುಗ ಅವಳ ಎಕ್ಸ್ ಗರ್ಲ್ ಫ್ರೆಂಡ್ಗೆ ಒಂಚೂರು ಟ್ರಾಲ್ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು, ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ನ ಟ್ರಾಲ್ ಮಾಡು ಅಂತ ಟ್ರಾಲ್ ಮಾಡಿಸೋದು. ಆ್ಯಂಡ್ ಕೆಟ್ಟದಾಗಿ ಒಂದು ವೀಡಿಯೋಸ್ಗಳನ್ನ ಹಾಕಿ ಒಳ್ಳೆ ಕಂಟೆಂಟ್ ಮಾಡೋ ಇನ್ಫ್ಲೂಯೆನ್ಸರ್ಸ್ನ, ಹುಡುಗಿರ್ದು ವೀಡಿಯೋ ಸೀರೆ ಉಟ್ಟಿರಲಿ ಅಥವಾ ಶಾರ್ಟ್ ಡ್ರೆಸ್ಸಸ್ ಹಾಕಿರಲಿ, ಏನೇ ಹಾಕಿದ್ರು ಅವ್ರು ಟ್ರಾಲ್ ಮಾಡ್ತಾರೆ. ಕೆಟ್ಟದಾಗಿ ವೀಡಿಯೋಸ್ಗಳನ್ನ ಹಾಕಿ ಫಾಲೋವರ್ಸ್ನ ಸಂಪಾದನೆ ಮಾಡಿಕೊಂಡು ಆ ಪೇಜಸ್ಗಳನ್ನ ದುಡ್ಡಿಗೆ ಮಾರ್ಕೊಡೋದು. ಆ್ಯಂಡ್ ದುಡ್ಡು ಕೊಡಿ, ಇಲ್ಲ ಅಂತಂದರೆ ನಿಮ್ಮನ್ನ ಟ್ರಾಲ್ ಮಾಡ್ತೀವಿ ಅಂತ ಹೆದರಿಸೋದು. ಜಸ್ಟ್ ಥಿಂಕ್ ಸುಹಾನಿ, ಯು ಆಸ್ ಮಿ ಸಮ್ ಕ್ವಶನ್, ಸೊಸೈಟಿ ಏನೇನು ಚೇಂಜ್ ಆಗಬೇಕು ಹುಡುಗಿರ ವಿಷಯದಲ್ಲಿ ಅಂತ. ಸೊಸೈಟಿ ಬಿಟ್ಟಾಕಿ ಸೋಷಿಯಲ್ ಮೀಡಿಯಾದಲ್ಲಿ ನೀವೊಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇಟ್ಕೊಂಡು ಅದನ್ನು ಪಬ್ಲಿಕ್ ಮಾಡಿದಾಗಲೇ ಗೊತ್ತಾಗೋದು ಎಂತೆಂಥ ಕೆಟ್ಟ ಜನ ಇದ್ದಾರಪ್ಪ. ಹಿಂಗೂ ಯೋಚನೆ ಮಾಡ್ತಾರೆ, ಹಿಂಗೂ ಕಮೆಂಟ್ ಮಾಡ್ತಾರೆ, ಹಿಂಗೂ ಟೆಕ್ಸ್ಟ್ ಮಾಡ್ತಾರೆ ಅಂತ. ಸೋಷಿಯಲ್ ಮೀಡಿಯಾ ಚೇಂಜ್ ಆಗಲಿ ಸಾಕು, ಇನ್ನು ಸೊಸೈಟಿ ಆದಾಗೆ ಅದು ಚೇಂಜ್ ಆಗುತ್ತೆ. ಸುಹಾನಿ, ನೀವು ಕೇಳಿದ ಕ್ವಶನ್ ಎಲ್ಲೆಲ್ಲೋ ನನಗೆ ಆನ್ಸರ್ ಮಾಡೋಕ್ಕೆ ಮಾಡ್ತು. ನೀವು ಸೊಸೈಟಿ ಬಗ್ಗೆ ಕೇಳಿದ್ರಿ, ಸೊಸೈಟಿ ಬಿಡಿ, ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾ ಕ್ಲೀನಾಗಿ ಇಟ್ಕೊಳ್ಳಿ. ಅಟ್ಲೀಸ್ಟ್ ಒಂದು ಹುಡುಗಿಗೆ ಓಕೆ ನನ್ನಲ್ಲೇನೋ ಒಂದು ಟ್ಯಾಲೆಂಟ್ ಇದೆ, ಅದನ್ನು ಎಕ್ಸ್ಪೋಸ್ ಮಾಡ್ಬೋದು, ನಾನೇನೋ ಒಂದು ಬಿಸ್ನೆಸ್ ಮಾಡ್ತಿದ್ದೀನಿ, ಎಂಟರ್ಪ್ರಿನರ್ ಆಗಿದ್ದೀನಿ, ಅದನ್ನು ನಾನು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಮೇಂಟೈನ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರೋ ಥರ ಮಾಡ್ರೆ ಅಟ್ಲೀಸ್ಟ್ ಈ 2021 ಸೊ ಸೋಷಿಯಲ್ ಮೀಡಿಯಾ ಕ್ಲೀನ್ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೊಸೈಟಿ ಕೂಡ ಅದಾಗೆ ಅದು ಚೇಂಜ್ ಆಗುತ್ತೆ, ಮನುಷ್ಯರು ಚೇಂಜ್ ಆದಾಗ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತುಂಬ ಓಪನ್ ಆಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಿ. ಈ ಒಂದು ಮಾತುಗಳನ್ನ ಸೊಸೈಟಿ ಫಸ್ಟು, ಸೆಕೆಂಡ್ ಸೋಷಿಯಲ್ ಮೀಡಿಯಾ ಸೆಕೆಂಡು, ಮೇನ್ಲಿ ಪ್ರತಿ ಒಂದು ಮನುಷ್ಯನೂ ಇದನ್ನು ತಿಳ್ಕೊಂಡ್ರೆ ಆಟೋಮೆಟಿಕ್ಲಿ ಸೋಷಿಯಲ್ ಮೀಡಿಯಾ ಚೇಂಜ್ ಆಗುತ್ತೆ, ಸೊಸೈಟಿ ಚೇಂಜ್ ಆಗುತ್ತೆ. ಯಾವುದೇ ಒಂದು ರಿಮಾರ್ಕ್ ಆಗಿದ್ರು ಗರ್ಲ್ಸ್ ಅಂದಿದ ತಕ್ಷಣ ಟೇಕ್ ಇಟ್ ಫಾರ್ ಗ್ರಾಂಟೆಡ್, ಬಾಯ್ಸ್ ಅಂದಿದ ತಕ್ಷಣ
ಅವ್ರು ಮಾಡಿದ್ರೆ ಏನಾಗಲ್ಲ ಅನ್ನೋದನ್ನ ಮೈಂಡಲ್ಲಿ ಚೇಂಜ್ ಮಾಡಿಕೊಂಡು ಸೊಸೈಟಿ ಪ್ರತಿಯೊಂದು ಮನೇಲೂ ಹೇಳ್ಕೊಡ್ಬೇಕು ಅಂತ ಈ ಒಂದು ವುಮೆನ್ಸ್ ಡೇಯಿಂದ ಪ್ರತಿಯೊಂದು ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಅಥವಾ ಯಾರ್ಯಾರು ಈ ಮಾತನ್ನು ಕೇಳಿಸ್ಕೊಂಡಿದ್ದೀರಾ ಪ್ಲೀಸ್ ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವುಮೆನ್ಸ್ ಡೇ ಅಷ್ಟರಲ್ಲಿ ಈ ಒಂದು ಮಾತು ನಾವು ಮಾತಾಡೋಂಗೆ ಇರಬಾರ್ದು ಅಂತ ನಾನು ಕೇಳ್ಕೊತೀನಿ. ಸೊ ನೀವು ಪಿಗ್ನಿ ಅಥ್ಲೆಟ್ ಆದಾಗಿಂದ ನಿಮ್ಗೆ ಈ ಜರ್ನಿಯಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ತು. ಸೊ ಈ ಜರ್ನಿ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನನ್ನ ಜರ್ನಿಯಲ್ಲಿ ಟರ್ನಿಂಗ್ ಪಾಯಿಂಟೇ. ಬಟ್ ಈ ಟರ್ನಿಂಗ್ ಪಾಯಿಂಟ್ ಹೇಗಾಯಿತು ಅಂತಂದರೆ, ನಾನು ಈ ಆ್ಯಕ್ಚುಲಿ ನಾನು ಮ್ಯೂಟೆಂಟ್ ಜಿಮ್ಮಲ್ಲಿ ವರ್ಕೌಟ್ ಮಾಡೋದು. ಈ ಮ್ಯೂಟೆಂಟ್ ಜಿಮ್ಗೆ ಬರೋಕ್ಕಿಂತ ಮುಂಚೆ ಕೂಡ ಸಾಕಷ್ಟು ಜಿಮ್ಗಳಲ್ಲಿ ನಾನು ವರ್ಕೌಟ್ ಮಾಡಿದ್ದೀನಿ. ಬಟ್ ನನಗೆ ಯಾವುದೇ ರೀತಿಯ ರಿಸಲ್ಟ್ ಸಿಕ್ಕಿರಲಿಲ್ಲ. ಯಾಕಂತಂದರೆ ಏನಂತಾರೆ, ಗುರಿ ಎಷ್ಟೇ ಇದ್ರೂ ನಮ್ಗೆ ಕರೆಕ್ಟಾಗಿರೋ ಗುರು ಇಲ್ಲ ಅಂತಂದರೆ ನಾವು ಯಾವುದೇ ಒಂದು ಈಸ್ ಡೆರೆಕ್ ಡಿಸೋಜಾ, ನಾವಿಬ್ಬರು ಅಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ಜನ ಈ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿದ್ದೀವಿ ಕೆಲವು ವರ್ಷಗಳಿಂದ. ಆ್ಯಂಡ್ ನಮ್ಮೆಲ್ಲರಿಗೂ ಕೂಡ ರಘು ಸರ್ ಅಂತಂದರೆ ತುಂಬ ಒಂದು ಪ್ರೌಡ್ ಫೀಲಿಂಗ್ ಇದೆ. ಆ್ಯಂಡ್ ಏನು ಗೊತ್ತಾ, ಪವರ್ ಲಿಫ್ಟಿಂಗ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ ನಮ್ಮ ರಘು ಸರ್ ತರೋವರೆಗೂ ಬ್ಯಾಂಗ್ಳೂರಲ್ಲಿ. ಬಟ್ ಈಗ ಎಲ್ಲರೂ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ನಮಗೆ ಅದ್ರ ಬಗ್ಗೆ ಖುಷಿ ಇದೆ. ಆ್ಯಕ್ಚುಲಿ ಪವರ್ ಲಿಫ್ಟಿಂಗ್ ಅನ್ನೋದು ಇಂಟ್ರೊಡ್ಯೂಸ್ ಆಗಿದೆ ನಮ್ಮ ರಘು ಸರ್ ಇಂದ ಒಂದು ಸ್ವಲ್ಪ ಚೆನ್ನಾಗಿ. ಆ್ಯಂಡ್ ಇವಾಗ ನಮ್ಮ ಜಿಮ್ಮಿಂದ ಕೂಡ ಒಂದಷ್ಟು ಕಾಂಪಿಟೇಷನ್ಸ್ಗಳು ಮಾಡ್ತೀವಿ, ಮೀಟ್ಗಳನ್ನ ಮಾಡ್ತೀವಿ. ಎಲ್ಲ ಹೇಗಿರುತ್ತೆ ಅಂತಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೇಗೆ ಜಡ್ಜ್ ಮಾಡ್ತಾರೆ ಆ ರೀತಿನೇ ಇರುತ್ತೆ. ಫುಲ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರನೇ ಅವರು ಅಂತಾರಾಷ್ಟ್ರೀಯ ಸ್ಟ್ಯಾಂಡರ್ಡ್ ಪ್ರಕಾರನೇ ಅವರು. ಆ್ಯಂಡ್ ಇನ್ನೊಂದು ನಮ್ಮ ಕೋಚ್ ಬಗ್ಗೆ ಏನು ಹೇಳಬೇಕು ಅಂತಂದರೆ, ಈ ನಾರ್ಮಲ್ ಜಿಮ್ಗಳಿಗೆಲ್ಲ ಹೇಗೆ ಬಂದು ಸೇರ್ಕೋತಾರೆ ಹುಡುಗಿರುಗಳೆಲ್ಲ. ಓಕೆ, ಇನ್ನು 3 ತಿಂಗಳು ನನ್ನ ಮದುವೆ ಇದೆ ಸರ್, ನಾನು ಒಂದಿಷ್ಟು kg ಕಮ್ಮಿ ಆದರೆ ಸಾಕು. ಇನ್ನೊಬ್ರು ಯಾರೋ ಬರ್ತಾರೆ ಹುಡುಗ, ಸರ್ ನನಗೆ ಒಂದು 5 ತಿಂಗಳು ಅಲ್ಲಿ ಮದುವೆ ಆಗುತ್ತೆ ಸರ್, ನನಗೆ ಮದುವೆ ಫೋಟೋಸಲ್ಲೆಲ್ಲ ಚೆನ್ನಾಗಿ ಕಾಣಿಸಿದ್ರೆ ಸಾಕು ಸರ್, ಒಂದು 7-8 kg ಕಮ್ಮಿ ಆದರೆ ಸಾಕು ಅಂತೇಳಿ ಹಿಂಗೆಲ್ಲ ಸೇರ್ಕೋತಾರೆ ನಾರ್ಮಲ್ ಜಿಮ್ಗಳಿಗೆ. ಆಗ ನಾನು ನೋಡಿದ್ದೀನಿ ಕಣ್ಣಾರೆ ಕೆಲವು ಜಿಮ್ಗಳು ಬಿಸ್ನೆಸ್ ಮೈಂಡೆಡ್ ಆಗಿರೋರು, 3 ಮಂತ್ಸ್ ಏನಕ್ಕೆ ಸರ್, 2 ಮಂತ್ಸಲ್ಲಿ ನಿಮ್ಗೆ 6 ಪ್ಯಾಕ್ಸ್ ಬರ್ಸ್ಬಿಡ್ತೀನಿ ಅಂತ ಸೇರಿಸ್ಕೊಂಡ್ಬಿಡ್ತಾರೆ. ಬಿಕಾಸ್ ತುಂಬ ಫೇಕ್ ಆಗಿರ್ತಾರೆ ಸೇರಿಸ್ಕೊಬೇಕಾದ್ರೆ ಮೆಂಬರ್ಶಿಪ್ ಮಾಡಿಸ್ಕೊಳ್ಳೋವರೆಗೂ. ಆಮೇಲೆ ಅವ್ರನ್ನ ಕೇರೇ ಮಾಡಲ್ಲ. ಆ್ಯಂಡ್ ರಿಸಲ್ಟ್ ಬರದೇ ಇದ್ರೂ ಅವ್ರ ಮೇಲೆ ಎತ್ತಾಕ್ಬಿಡ್ತಾರೆ, ಸರ್ ನಾನು ಹೇಳಿ ನೀವೇನು ಮಾಡಲ್ಲ ಅದಕ್ಕೆ ಬಂದಿಲ್ಲ ಅಂತ. ಬಟ್ ನಮ್ಮ ಕೋಚ್ ಬಗ್ಗೆ ನನಗೆ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಬಿಸ್ನೆಸ್ ಮೈಂಡೆಡ್ ಅಲ್ಲ ಅವರು. ಅವ್ರಿಗೆ ಏನು ಆಸೆ ಇರೋದು ಅಂತಂದರೆ ಎಲ್ಲರೂ ವೇಟ್ಸ್ನ ಲಿಫ್ಟ್ ಮಾಡಬೇಕು, ಎಲ್ಲರೂ ಸ್ಟ್ರಾಂಗ್ ಆಗಬೇಕು, ಎಲ್ರಿಗೂ ಏನಂತಾರೆ ಫಿಟ್ನೆಸ್ ಬಗ್ಗೆ ಇರೋ ಬೇಸಿಕ್ ನಾಲೆಡ್ಜ್ ಗೊತ್ತಾಗಬೇಕು, ಎಸ್ಪೆಷಲಿ ಹುಡುಗಿರು ಸ್ಟ್ರಾಂಗ್ ಆಗಬೇಕು ಅನ್ನೋದು ಅವ್ರಿಗೆ ತುಂಬ ಜಾಸ್ತಿ ಇದೆ. ಸೊ ಈ ವಿಮೆನ್ಸ್ ಡೇ ಅಲ್ಲಿ ನಮ್ಮ ಕೋಚ್ ಬಗ್ಗೆ ಹೇಳ್ತಿರೋದು ನಂಗೆ ತುಂಬ ಖುಷಿ ಆಗ್ತದೆ. ನಮ್ಮ ಕೋಚು ಕೂಡ ವಿಮೆನ್ಸ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ನಮ್ಮ ಜಿಮ್ಮಲ್ಲಿ ಇರೋರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ, ಇವ್ರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ವಿಶ್ ಮಾಡಿ ವಿಮೆನ್ಸ್ ಡೇ. ಎಲ್ಲ ವಿಮೆನ್ಸ್ಗೂ ವಿಮೆನ್ಸ್ ಡೇ ಸ್ಪೆಷಲ್ ದಿನ ವಿಶ್ ಮಾಡ್ತಾ ಇದ್ದೀನಿ. ಹ್ಯಾಪಿ ವಿಮೆನ್ಸ್ ಡೇ ಟು ಆಲ್ ವಿಮೆನ್ಸ್. ಆ್ಯಂಡ್ ನಾನು ಒಂದು ಪಾಯಿಂಟ್ ಹೇಳಿದೆ ಆಗಲೇ ಡೈರೆಕ್ಟ್, ಯಾಕಂದರೆ ಯಾರಾದರೂ ಹುಡುಗಿರೋ ಏನಾದರೂ ಪ್ರಾಬ್ಲಮ್ಸ್ ಆದಾಗ ಫಸ್ಟ್ ಅವರು ವಾಯ್ಸ್ ರೇಸ್ ಮಾಡಿ ಕಂಪ್ಲೇಂಟ್ಸ್ ಕೊಡಿ. ನೀವು ಏನಂದರೆ ಸುಮ್ಮನೆ ಇರಬೇಡಿ. ಸುಮ್ಮನೆ ಇದ್ದಷ್ಟು ಜಾಸ್ತಿ ಜನ ಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇಲ್ಲ ಜಾಸ್ತಿ ಜನ ಹರಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಅಷ್ಟೇ, ಸುಮ್ಮನೆ ನಿಮ್ಮ ಅಕ್ಕಪಕ್ಕ ನಡೀತಾ ಇದ್ರೆ ನಮ್ಗೆ ಯಾಕೆ ಬೇಕು ಅಂತ ಅದೊಂದು ಇಗ್ನೋರ್ ಮಾತ್ರ ಮಾಡಬೇಡಿ. ನಾಳೆ ದಿನ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಇಲ್ಲ ನಿಮ್ಮ ಎನಿಮೀಸೇ ಇರ್ಬೋದು, ಬಟ್ ಆದರೂ ಒಂದು ಹೆಣ್ಮಕ್ಳು ಅಂತ ಒಂದು ಬಂದಾಗ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಯಾಕಂದರೆ ನಾಳೆ ದಿನ ಸಪೋರ್ಟ್ ಅಂದರೆ, ಈಗ ನಾಳೆ ದಿನ ಒಂದು ಸೊಸೈಟಿನ ಕ್ಲೀನ್ ಮಾಡಬೇಕು ಅಂದರೆ ಯಾರೋ ಮಿನಿಸ್ಟರ್ ಮಾಡ್ತಾರೆ, ಇಲ್ಲ ಯಾರೋ ಮಾಡ್ತಾರೆ, ಅವ್ರು ಮಾಡೋದ ಮುಖಾಂತರ ಬರಬೇಕು, ಇಲ್ಲ ಹೊಸ ಲಾ ತರಬೇಕು ಅಂತಲ್ಲ. ನಾವು ವಾಯ್ಸ್ ರೇಸ್ ಮಾಡಿದ್ರೆ ನಾಳೆ ದಿನ ನಮ್ಮ ಅಕ್ಕಪಕ್ಕ ನಾವು ಕ್ಲೀನಾಗಿಟ್ಟಿರ್ಬೋದು, ನಾವು ಕ್ಲೀನಾಗಿರ್ಬೋದು, ನಮ್ಮ ಫ್ಯಾಮಿಲಿ ನಾವು ಪ್ರೊಟೆಕ್ಟ್ ಮಾಡ್ದಂಗೆ ಆಗುತ್ತೆ. ಸುಮ್ಮನೆ ಬರೀ ನಮ್ಮ ಫ್ಯಾಮಿಲಿ, ನಮ್ಮ ಹೆಂಡತಿ ಮಕ್ಕಳು, ಇಲ್ಲ ನಮ್ಮ ಅಪ್ಪ ಅಮ್ಮ ಅವ್ರನ್ನ ಪ್ರೊಟೆಕ್ಟ್ ಮಾಡೋದಲ್ಲ. ನಾವು ನಮ್ಮ ಜೊತೆಗಿರೋರನ್ನ ಆಗಲಿ ಎಲ್ಲರನ್ನೂ ಪ್ರೊಟೆಕ್ಟ್ ಮಾಡ್ಬೇಕು. ನಮ್ಮ ಕಣ್ಣು ಮುಂದೆ ನಾವು ತಪ್ಪಾದರೆ ನಾವು ನೋಡ್ಕೊಂಡಿದ್ರೇ ಅದು ನಮ್ಮ ತಪ್ಪು. ಸಹಾಯ ಮಾಡಿ, ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ, ಹೆಲ್ಪ್ ಮಾಡಿ. ನೀವು ಮಾಡಲ್ಲ ನನಗೆ ಏನಕ್ಕೆ ಬೇಕು ಅಂತಲ್ಲ, ಪ್ರೊಟೆಕ್ಟಿವ್ ಆಗಿರಿ. ಒಂದು ಫ್ರೆಂಡ್ ಆಗಲಿ, ಒಂದು ತಂಗಿ ಅಕ್ಕ ಆದ್ರೂ ಅಷ್ಟು ನೀವು ಸಪೋರ್ಟ್ ಆಗಿರ್ಬೇಕು. ತುಂಬ ಸುಮ್ಮನೆ ಬೇಡ ಬೇಡಿ. ಸೊಸೈಟಿಲಿ ಒಂದು ಸಿಟಿಸನ್ ಆಗಿ ಇಟ್ ಇಸ್ ಆರ್ ರೆಸ್ಪಾನ್ಸಿಬಿಲಿಟಿ. ಯಾರಿಗೂ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ನಾವು ಇದು ಮಾಡಬೇಕು. ಆಮೇಲೆ ಎಷ್ಟೊಂದು ಜನ ಹುಡುಗಿರು ಮತ್ತೆ ಹೆಂಗಸರುಗಳು ಥಿಂಕ್ ಮಾಡೋದು ನೋಡಿದೀನಿ, ಗಂಡ ಏನಾದ್ರು ಹರಾಜ್ ಮಾಡ್ತಾರೆ ಕುಟ್ಕೊಂಡು ಬಂದು, ಅಥವಾ ಇನ್ನೊಬ್ರು ಯಾರಾದ್ರೂ ಹರಾಜ್ ಮಾಡ್ತಾರೆ, ಅಯ್ಯೋ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಹೆಂಗಪ್ಪ, ಇನ್ನು ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರು ಇನ್ನೇನೋ ಒಂದು ಹೇಳಿ ನಾನು ಸುತ್ತಾಡಿ, ಇದೆಲ್ಲ ಬಿಡಿ. ಎಷ್ಟೊಂದು ಲಾಗಳಿದೆ ನಿಮ್ಗಳಿಗೋಸ್ಕರನೇ, ಅದು ಬಳಸ್ಕೊಳ್ಳಿ. ಯಾರು ಬಳಸ್ಕೋತಿಲ್ಲ, ಅದಕ್ಕೆ ನಿಮ್ಮನ್ನ ಗ್ರಾಂಟೆಡ್ ಆಗಿ ತಗೊಂತಿದ್ದಾರೆ ಹುಡುಗರುಗಳು. ಲೈಕ್ ಅಯ್ಯೋ ಅವ್ರೇನ್ ಮಾಡ್ತಾರೆ, ಅವ್ರು ಕಂಪ್ಲೇಂಟ್ ಕೊಡಕ್ ಸಾಧ್ಯನಾ, ಹಿಂಗ್ ಅನ್ಕೊಂಡ್ಬಿಡ್ತಾರೆ. ಎಲ್ಲ ಸಮಾಜ ರೇಪ್ ಆದ್ಮೇಲೆ ಎಲ್ಲ ಆದ್ಮೇಲೆ ಕ್ಯಾಂಡಲ್ ತಗೊಂಡೋಗಿ 10,000 ಜನ ತಗೊಂಡೋಗಿ ನಿಲ್ಸ್ಬಿಟ್ಟು ನಮ್ಮ ಕಡೆಯಿಂದ ಏನೂ ಮಾಡೋಕ್ಕಾಗಿಲ್ಲ. ಕ್ಯಾಂಡಲ್ ಹಚ್ಕೊಂಡ್ ಬರೋದಲ್ಲ ಅಲ್ಲಿ, ಆಯ್ತಾ? ನಿಮ್ಮ ಕಣ್ಣು ಮುಂದೆ ಆಗ ಟೈಮಲ್ಲೇ ನೀವು ವಾಯ್ಸ್ ರೈಸ್ ಮಾಡ್ಬೇಕು. ಎಲ್ಲ ಆದ್ಮೇಲೆ ತಗೊಂಡೋಗಿ ಗುಂಪು ಕಟ್ಕೊಂಡು ಮಾಡ್ಕೊಂಡು ಪ್ರೇಯರ್ ಮಾಡ್ಕೊಂಡ್ರೆ. ಥ್ಯಾಂಕ್ ಯು ಡೆರಿಕ್, ನೀವು ಇಲ್ಲಿದ್ರಿ. ಸೊ ನಾನು ನಿಮಗೆ ಥ್ಯಾಂಕ್ಫುಲ್ ಆಗಬೇಕು, ಯಾಕಂದರೆ ಎಷ್ಟೊಂದು ಸಲ ನನ್ನ ಎಷ್ಟೊಂದು ವಿಷಯಗಳಿಂದ ಪ್ರೊಟೆಕ್ಟ್ ಮಾಡಿದ್ದೀರಾ, ಅದಕ್ಕೋಸ್ಕರ ನಾನು ಕರೆದೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಇನ್ ಮೈ ವಿಡಿಯೋ ಆ್ಯಂಡ್ ಶೇರಿಂಗ್ ಸ್ಪೇಸ್ ವಿತ್ ಮೀ. ಥ್ಯಾಂಕ್ ಯು ಸೊ ಮಚ್. ಪ್ಲೆಜರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ತುಂಬಾನೇ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮ ಎಕ್ಸ್ಪೀರಿಯನ್ಸು ಅಷ್ಟೇ ರಿಯಲಿ ನೆಕ್ಸ್ಟ್ ಲೆವೆಲಲ್ಲಿತ್ತು. ಥ್ಯಾಂಕ್ ಯು. ಮತ್ತು ಈ ಒಂದು ಇನ್ಫಾರ್ಮೇಷನಿಂದ
ಜರ್ನಿ ಸ್ಟಾರ್ಟ್ ಮಾಡ್ತಾರವ್ರಿಗೆ ಮತ್ತು ಜರ್ನಿ ಸ್ಟಾರ್ಟ್ ಮಾಡಿ ಮಿಡ್ಲಲ್ಲಿ ಸೊಸೈಟಿ ಅಥವಾ ರಿಲೇಷನ್ಸ್ ಯಾರೇ ಆಗಿರ್ಬೋದು ಅವ್ರ ಮಾತು ಕೇಳಿಸ್ಕೊಂಡು ನಿಲ್ಸಿರೋರಿಗೆ ಈ ಒಂದು ವಿಡಿಯೋ ನೋಡಿದ್ರೆ ದೆಲ್ ಗೆಟ್ ಒಂದು ಬೂಸ್ಟ್ ಅಪ್ ಸಿಕ್ದಂಗೆ ಇರುತ್ತೆ ಅಂತ ನಾನು ಹೇಳ್ತೀನಿ. ಸೊ ರಿಯಲಿ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆನ್ ಮೈ ಶೋ ಆ್ಯಂಡ್ ಇಟ್ ವಾಸ್ ಮೈ ಪ್ಲೆಷರ್. ನೀವು ಈ ಒಂದು ನಿಮ್ಮ ಜರ್ನಿನ ಮತ್ತು ವುಮೆನ್ ಬಗ್ಗೆ ಎಲ್ಲ ಮಾತಾಡಿದ್ದು ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮ್ಯಾಮ್ ಫಾರ್ ಬೀಯಿಂಗ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನನಗೂ ಕೂಡ ತುಂಬ ಖುಷಿ ಆಯಿತು, ಯಾಕಂದರೆ ನನ್ನ ಮನಸ್ಸಲ್ಲಿ ಹೇಳ್ಕೋಬೇಕು ಅಂತ ಇದ್ದಿದ್ದ ಎಷ್ಟೊಂದು ವಿಷಯಗಳು ಆಚೆ ಬಂತು. ಆ್ಯಂಡ್ ಐ ಫೀಲ್ ಲೈಕ್ ಒಳ್ಳೆ ಪ್ಲ್ಯಾಟ್ಫಾರ್ಮ್ ನಿಮ್ಮ ಚಾನಲ್ ಅಂತ. ಬಿಕಾಸ್ ಐ ಆಲ್ವೇಸ್ ಸಪೋರ್ಟ್ ಏನಾದರೂ ಹೆಣ್ಮಕ್ಳು ಏನಾದರೂ ಮಾಡ್ತಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ದೇ ವಾಂಟ್ ಟು ಬಿಲ್ಡ್ ಸಮ್ ಪ್ರೊಫೈಲ್ ಆರ್ ದೇ ವಾಂಟ್ ಟು ಬಿ ಅನ್ ಎಂಟರ್ಪ್ರಿನರ್ ಅಂದರೆ ಐ ಆಲ್ವೇಸ್ ಸಪೋರ್ಟ್. ನೀವು ಒಂದು ಮಾತು ಕೇಳಿದ ತಕ್ಷಣ ಐ ಸೆಡ್ ಲೈಕ್ ಐ ವಿಲ್ ಅಂತ. And also I hope you will also be more strong mentally and physically from today. Sure. ಯಾವುದೇ ಒಂದು ಇಶ್ಯೂ ಆಗ್ತಿದ್ರು, ಬೇರೆಯವ್ರಿಗೆ ಆಗ್ತಿದ್ರು, ನಿಮ್ಗೆ ಆಗ್ತಿದ್ರು, ಅಥವಾ ನಿಮ್ಮ ಮನೆಯಲ್ಲೇ ಏನಾದರೂ ಆಗ್ತಿದ್ರು, ಯು ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಯುವರ್ ಸೆಲ್ಫ್ ಫಸ್ಟ್. ಬೇರೆಯವ್ರನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಮುಂಚೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್. ಥ್ಯಾಂಕ್ ಯು. ಸ್ಮಾಲ್ ಟೋಕನ್ ಆಫ್ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವುಮೆನ್ಸ್ ಡೇ ನೆನಪಿರುತ್ತೆ. ನನಗೂ ತುಂಬ ನೆನಪಿರುತ್ತೆ ಈ ಒನ್ ಇಯರ್ದು ವುಮೆನ್ಸ್ ಡೇ. ರಿಯಲಿ ತುಂಬ ಇನ್ಫಾರ್ಮೇಷನ್ ನಾನು ಕಲಿತೆ. Thank you so much for giving your time, ma'am. Thank you too. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ತುಂಬ ಜನ ಇನ್ಸ್ಪೈರ್ ಆಗಿದ್ದೀರಾ ವುಮೆನ್ಸು ಅಂತ ನೀಟಾಗಿ ಗೊತ್ತಾಗ್ತದೆ. ಸೊ ನಾನು ತುಂಬ ಇನ್ಸ್ಪೈರ್ ಆದೆ ಈ ಒಂದು ವಿಡಿಯೋಯಿಂದ. ಸೊ ಈ ಥರನೇ ಕಂಟೆಂಟ್ಸ್ ನಿಮ್ಗೆ ಇನ್ನೂ ಜಾಸ್ತಿ ತರ್ತಾ ಇರ್ತೀನಿ ಅಂತ ಹೇಳ್ತಾ, ಪ್ಲೀಸ್ ಡೂ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಜಾಸ್ತಿ ನಿಮ್ಮ ವುಮೆನ್ಸ್ ಫ್ಯಾಮಿಲಿ ಈ ಒಂದು ವಿಡಿಯೋನ ನಿಮ್ಗೆ ಈ ಒಂದು ಸ್ಮಾಲ್ ಹೆಲ್ಪ್ ಮಾಡಲೇಬೇಕು. ಎಲ್ಲರಿಗೂ ಶೇರ್ ಮಾಡಿ, ಅವರು ತಿಳ್ಕೊತಾರೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಮಿಂಗ್ ವಿಡಿಯೋಲಿ. ಅಲ್ಲಿವರೆಗೂ ಸ್ಟೇ ಹ್ಯಾಪಿ.